ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ದೀಕ್ಷಾ ಕರ್ನಾಟಕಕ್ಕೆ. ಸೊ ನಮ್ಮ ಅಭ್ಯಾಸ್ KCET 2023 ಲಾಸ್ಟ್ 5th ಮಾಕ್ ಟೆಸ್ಟ್ ಮುಗಿದಿದೆ. ಸೊ ನೀವೆಲ್ಲರೂ ಚೆನ್ನಾಗಿ ಮಾಡಿದೀನಿ ಅಂತ ಅನ್ಕೋತಿದ್ದೀನಿ. ನಿಮಗೆ ಖಂಡಿತ ಇದ್ರದ್ದು ಸೊಲ್ಯೂಷನ್ ಮತ್ತು ಅನಾಲಿಸಿಸ್ ಫುಲ್ ಪೇಪರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಸಹಿತ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಅದು ಡಾಕ್ಯುಮೆಂಟ್ದು ಲಿಂಕು. ಆಮೇಲೆ ಇವತ್ತು ಮತ್ತೆ ನಾವು ಫಿಸಿಕ್ಸ್ದು ಅನಾಲಿಸಿಸ್ ಮಾಡ್ತಿದ್ದೀವಿ. ಪ್ರತಿ ಸಲ ಅದೇ ಥರ ಕ್ವೆಶನ್ ನಂಬರ್ 121 ಇಂದ 180 ತನಕ ಫಿಸಿಕ್ಸ್ ಇದೆ. ಸೊ ಅನಾಲಿಸಿಸ್, ಕ್ವೆಶನ್ ಪೇಪರ್ ಅನಾಲಿಸಿಸ್ ಇದೇ ರೀತಿಯಲ್ಲಿ ನಾವು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸು ಮಾಡ್ತಿದ್ವಿ, ಒಂದೊಂದಾಗಿ ನಾವು ರಿಲೀಸ್ ಮಾಡ್ತೀವಿ. ಸೊ ಅದಕ್ಕೆ ಖಂಡಿತ ದೀಕ್ಷಾ ಕರ್ನಾಟಕಕ್ಕೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಬೇಕು. ಆಮೇಲೆ ಆ ಬೆಲ್ ಐಕನ್ನು ಒತ್ತಕ್ಕೆ ಮರಿಬೇಡಿ, ಕರೆಕ್ಟಾಗಿ ನಿಮಗೆ ನೋಟಿಫಿಕೇಶನ್ ಬಂದು ಸೇರುತ್ತೆ. ಆಮೇಲೆ ನಾವು ಮಾಡ್ತಿರೋ ಪ್ರತಿಯೊಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಲೈಕ್ ಮಾಡಿ, ಮತ್ತು ತುಂಬ ಹುಡುಗರಿಗೆ ಉಪಯೋಗ ಆಗಿರುತ್ತೆ, ಅವರೆಲ್ಲರ ಜೊತೆ ಶೇರ್ ಮಾಡಿ. ಆಲ್ರೈಟ್, ಸೊ ಪಟ್ ಅಂತ ಹೋಗೋಣ ಅನಾಲಿಸಿಸ್ಗೆ. ಸೊ ಅನಾಲಿಸಿಸ್ ಬಗ್ಗೆ ಮಾತಾಡಿದ್ರೆ ಈ ಪೇಪರ್ ಸ್ವಲ್ಪ ಈಸಿ ಕಡೆನೇ ಇದೆ. ಸೊ ಒಂದು ಸಲ ನೋಡಿದ್ರೆ ನಾವು ಹಿಂದಿನ ಪೇಪರ್ ಎಲ್ಲ ನೋಡಿದ್ರೆ, ಅಭ್ಯಾಸ್ KCET ಪೇಪರ್ ನೋಡಿದ್ರೆ ಹಿಂದಿನ 2 ಪೇಪರ್ 3rd 4th ಪೇಪರ್ ನೋಡಿದ್ರೆ ಅದ್ರ ಕಂಪೇರ್ ಮಾಡಿ ಸ್ವಲ್ಪ ಈಸಿ ಆಗಿದೆ. ಲೆಂಗ್ತಿ ಪ್ರಾಬ್ಲಮ್ಸ್ ಇದೆ, ಇದರಲ್ಲೂ ಲೆಂಗ್ತಿ ಪ್ರಾಬ್ಲಮ್ಸ್ ಇದೆ, ಆದರೆ ಪಕ್ಕಾ ಫಾರ್ಮುಲಾ ಡೈರೆಕ್ಟ್ಲಿ ಅಪ್ಲೈ ಮಾಡಿರೋ ಪ್ರಾಬ್ಲಮ್ಸೇ ಕೊಟ್ಟಿದ್ದಾರೆ. ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂಗ್ತಿ ಆಗಿದ್ರೂ ಕೂಡ. ಸೊ ದಿಸ್ ಇಸ್ ಅ ಪೇಪರ್ ವಿಚ್ ಇಸ್ ಸಮ್ವಾಟ್ ಆನ್ ದಿ ಈಸಿಯರ್ ಸೈಡ್. ಆವ್ರೇಜ್ ಅಷ್ಟು ಹೇಳೋಕ್ಕಿಲ್ಲ, ಸ್ವಲ್ಪ ಈಸಿ ಕಡೆ ಇದೆ, ಸ್ವಲ್ಪ ಒಂಚೂರು. ಓಕೆ, ಸೊ ಒಂದೊಂದಾಗಿ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಏನಿದೆ ಇದರಲ್ಲಿ ನೋಡಿ, ಡೆನ್ಸಿಟಿ ಆಫ್ ಮರ್ಕ್ಯೂರಿ ಇಸ್ 13,600 kg per meter cube. kg per meter cube. Its value in CGS system will be, its value in CGS system. CGS ಅಂದ್ರೆ ಸೆಂಟಿಮೀಟರ್ ಗ್ರಾಮ್ ಸೆಕೆಂಡ್. ಸೊ ಇದು SI ಸಿಸ್ಟಮ್ ಇಲ್ಲ, SI ಯೂನಿಟ್ ಸಿಸ್ಟಮ್ ಅಲ್ಲಿ ಇದೆ kg ಮೀಟರ್ ಕ್ಯೂಬ್. ಸೊ ಅದನ್ನ ಹೇಗೆ ಕನ್ವರ್ಟ್ ಮಾಡೋಣ? ಸಿ, ಕನ್ವರ್ಷನ್ ಇಸ್ ವೆರಿ ಸಿಂಪಲ್. 13,600 kg per meter cube. ಇಲ್ಲ, kg ನ ಫಸ್ಟ್ ಗ್ರಾಮಿಗೆ ಕನ್ವರ್ಟ್ ಮಾಡಿ. ಅದು ಹೇಗೆ? ಇಟ್ ಈಸ್ 1000 grams. kg ಅಂದ್ರೆ 1000 grams ಡಿವೈಡೆಡ್ ಬೈ ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್ ಡಿವೈಡ್ ಆಗಿದೆ. ಸೊ ಮೀಟರ್ ಕ್ಯೂಬ್ನ ಸೆಂಟಿಮೀಟರ್ಗೆ ಹೆಂಗೆ ಕನ್ವರ್ಟ್ ಮಾಡೋಣ? 10⁶ ಸೆಂಟಿಮೀಟರ್ ಕ್ಯೂಬ್. ಸೊ 6 ಮತ್ತು 3 ಹೋಯ್ತು, 10⁻³ ಉಳಿತು. ಅದು ಮೇಲೆ ಹೋದ್ರೆ 10⁻³ ಆಗ್ಬಿಡುತ್ತೆ. 10⁻³ ಅಂದ್ರೆ ಇದು ಡೆಸಿಮಲ್ ಪಾಯಿಂಟ್ ಲೆಫ್ಟಿಗೆ ಮೂವ್ ಆಗುತ್ತೆ. 1 2 3. ಕರೆಕ್ಟ್ ಆನ್ಸರ್ ಇಸ್ 13.6 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಬಹಳ ಸಿಂಪಲ್ ಆಗಿರೋ ಕ್ವೆಶನ್ ಮಕ್ಕಳು, ಈಸಿಯಾಗಿ ಮಾಡ್ಬೋದು. ಆಲ್ರೈಟ್, ಗೊತ್ತಾಯ್ತಲ್ಲ? ಸೊ ಜಸ್ಟ್ kg ಮತ್ತೆ ಮೀಟರ್ ಕ್ಯೂಬ್ನ CGSಗೆ ಕನ್ವರ್ಟ್ ಮಾಡಬೇಕು, ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ವೆರಿ ಈಸಿ ಕ್ವೆಶನ್. ಲುಕ್ ಎಟ್ ದಿ ನೆಕ್ಸ್ಟ್ ಕ್ವೆಶನ್. ಡ್ಯೂರಿಂಗ್ ಅ ಪ್ರೊಜೆಕ್ಟೈಲ್ ಮೋಷನ್, if the maximum height equals the horizontal range, maximum height equals horizontal range, then the angle of projection with the horizontal is, angle of the projection with the horizontal is. ಸೊ ಇದಕ್ಕೆ ನಮ್ಮ ರೇಂಜ್ ಮತ್ತೆ ಮ್ಯಾಕ್ಸಿಮಮ್ ಹೈಟ್ನ ರಿಲೇಟ್ ಮಾಡೋಕೆ ಒಂದು ಡೈರೆಕ್ಟ್ ಫಾರ್ಮುಲಾ ಇದೆ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ರೇಂಜ್ R is equal to 4 times maximum height into cot theta. A very important formula, please note ಮಾಡಿ. ಆಲ್ರೈಟ್, ರೇಂಜ್ ಇಸ್ ಈಕ್ವಲ್ ಟು 4 times ಮ್ಯಾಕ್ಸಿಮಮ್ ಹೈಟ್ ಕಾಟ್ ಥೀಟಾ. ರೇಂಜ್ ಮತ್ತೆ ಹೈಟ್ನ ಈ ಫಾರ್ಮುಲಿಂದ ರಿಲೇಟ್ ಮಾಡ್ಬೋದು. ಈಗ ಏನು ಹೇಳ್ತಿದ್ದಾರೆ? ವೆನ್ ಮ್ಯಾಕ್ಸಿಮಮ್ ಹೈಟ್ ಈಕ್ವಲ್ಸ್ ಹಾರಿಜಾಂಟಲ್ ರೇಂಜ್, ದೆನ್ ದಿ ಆಂಗಲ್ ಅಟ್ ದಿ ಹಾರಿಜಾಂಟಲ್ ಇಸ್. ಸೊ ಇವೆರಡು ಈಕ್ವಲ್ ಆಗಿರೋದ್ರಿಂದ, ಮ್ಯಾಕ್ಸಿಮಮ್ ರೇಂಜ್ ಮತ್ತೆ ಹೈಟ್ ಹಾರಿಜಾಂಟಲ್ ರೇಂಜ್ ಈಕ್ವಲ್ ಆಗಿರೋದ್ರಿಂದ, ಸೊ ಅವಾಗ ಏನಾಗುತ್ತೆ? ಇವೆರಡು ಕ್ಯಾನ್ಸಲ್ ಮಾಡ್ಬೋದು, R ಮತ್ತೆ H ಕ್ಯಾನ್ಸಲ್ ಮಾಡ್ಬೋದು. R is equal to H. ಆಲ್ರೈಟ್, therefore 1 is equal to 4 cot theta. 1 is equal to 4 cot theta. ಎರಡು ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 by cot theta is equal to 1/4. 1 by cot theta is equal to 1/4. ಸೊ ಇದರಿಂದ ಏನು ಸಿಗುತ್ತೆ? tan theta is equal to 4 ಅಂತ ಬರುತ್ತೆ. ಓಕೆ, tan theta is equal to 4 ಬಿಕಾಸ್ cos ರೆಸಿಪ್ರೋಕಲ್ ಎಷ್ಟು? tan. ಕ್ರಾಸ್ ಮಲ್ಟಿಪ್ಲೈ ಮಾಡಿ tan theta is equal to 4. ಸೊ theta is equal to tan inverse 4 is the correct answer. Option D. ಓಕೆ, ಮತ್ತೆ ಒಂದು ಈಸಿ ಪ್ರಾಬ್ಲಮ್ ಗೈಸ್ ನೋಡಿ. ಸೊ ಜಸ್ಟ್ ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಸೊ ಈ ಫಾರ್ಮುಲಾ ತುಂಬ ಮುಖ್ಯವಾಗಿದೆ. ಪ್ರೊಜೆಕ್ಟೈಲ್ ಚಾಪ್ಟರ್ ತುಂಬ ಮುಖ್ಯವಾಗಿದೆ. ಪ್ರೊಜೆಕ್ಟೈಲ್ ಟಾಪಿಕ್, ಅದರಲ್ಲಿರೋ ಪ್ರತಿಯೊಂದು ಫಾರ್ಮುಲಾ ಸ್ಟಾರ್ಟಿಂಗ್ ಫ್ರಮ್ ದಿ ಪಾತ್ ಆಫ್ ದಿ ಪ್ರೊಜೆಕ್ಟೈಲ್. ಸೊ ಪ್ರೊಜೆಕ್ಟೈಲ್ ಪಾತ್, ಒಂದು ಪ್ಯಾರಾಬೋಲಿಕ್ ಪಾತ್ ಒಂದು ಫಾರ್ಮುಲಾ ಇದೆ. ಆಮೇಲೆ ರೇಂಜ್, ಮ್ಯಾಕ್ಸಿಮಮ್ ಹೈಟ್, ಟೈಮ್ ಆಫ್ ಫ್ಲೈಟ್, ಸೊ ಎಲ್ಲ ಫಾರ್ಮುಲಾ ಗೊತ್ತಿರಬೇಕು. ಅವ್ರ ಮಧ್ಯೆಯಲ್ಲಿ ಏನು ರಿಲೇಷನ್ ಇದೆ ಅಂತ ಗೊತ್ತಿರಬೇಕು. ಹಂಗೆ ಗೊತ್ತಿದ್ರೆ ನೋಡಿ ಈಸಿಯಾಗಿ ಕರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ. ಈಸಿ ಕ್ವೆಶನ್. ಲೆಟ್ ಅಸ್ ಲುಕ್ ಅಟ್ ದಿ ನೆಕ್ಸ್ಟ್ ಪ್ರಾಬ್ಲಮ್. Displacement time graph of two bodies A, B are shown in the figure. The ratio of velocity of A to ratio of velocity of B. ನೋಡಿ, ಇಂಥ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಲ್ಲಿ ಸ್ಟ್ರೈಟ್ ಲೈನ್ ಇದ್ರೆ, ಇಲ್ಲಾಂದ್ರೆ ಯಾವ ಇದು ಬೇಕಾದ್ರೂ ಇರಲಿ, ಕರ್ವ್ ಇರಲಿ,
So velocity, instantaneous velocity, average velocity is given by slope. Okay, slope. So velocity of A is equal to slope of A. ಅದೆಷ್ಟಿದೆ ಸ್ಲೋಪ್ ಆಫ್ ಎ ಹೆಂಗೆ ಕಂಡುಹಿಡಿಯೋಣ? ಟ್ಯಾನ್ ಆಫ್ ಆಂಗಲ್ ಎಷ್ಟದು 30, ಅದೆಷ್ಟಿದೆ 1/√3. ಅದೇ ಥರ ವಿ ಬಿ ಎಷ್ಟಿರುತ್ತೆ? ಸ್ಲೋಪ್ ಆಫ್ ಬಿ, ಸ್ಲೋಪ್ ಆಫ್ ಬಿ ಅದು ಎಷ್ಟಿದೆ? ಟ್ಯಾನ್ 60 ಎಷ್ಟಾಗುತ್ತೆ? √3. ಆಲ್ರೈಟ್, ಈಗ ಏನು ಬೇಕು? ರೇಷಿಯೋ ಆಫ್ ವೆಲಾಸಿಟಿ ಆಫ್ ಎ ಟು ವೆಲಾಸಿಟಿ ಆಫ್ ಬಿ ಅದು ಎಷ್ಟಿರುತ್ತೆ? 1/√3 is to √3, which is nothing but 1/3. √3 3 ಆಗ್ಬಿಡುತ್ತೆ. 1/3 is the correct answer. ಆಲ್ರೈಟ್, ಸೊ ಇಂಥ ಪ್ರಾಬ್ಲಮ್ ಎಲ್ಲ ಬಹಳ ಈಸಿ ಆಗಿದೆ. ಸೊ ಜಸ್ಟ್ ವೆಲಾಸಿಟಿದು ಕಾನ್ಸೆಪ್ಟ್ ಏನಂತ ಗೊತ್ತಿರಬೇಕು. ಗ್ರಾಫ್ ಇಂದ ವೆಲಾಸಿಟಿ ಹೆಂಗೆ ಕಂಡುಹಿಡಿಬಹುದು? ಟ್ಯಾನ್ ತಗೊಂಡು, ಸ್ಲೋಪ್ ತಗೊಂಡು, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫಲ್ಲಿ ಸ್ಲೋಪ್ ತಗೊಂಡ್ರೆ ವೆಲಾಸಿಟಿ ಬಂದ್ಬಿಡುತ್ತೆ. ಆಲ್ರೈಟ್, ದಿಸ್ ಇಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್, ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ. A motorboat covers a given distance in 6 hours moving downstream of a river. It covers same distance in 10 hours moving upstream. The time it takes to cover the same distance in still water is. So this is a slightly lengthy question. ಆದರೆ ಆನ್ಸರ್ ತುಂಬ ಸಿಂಪಲ್ ಆಗಿದೆ. ಸೊ ಬೇಸಿಕಲಿ ಇಂಥ ಅಪ್ಸ್ಟ್ರೀಮ್ ಡೌನ್ಸ್ಟ್ರೀಮ್, ಸೊ ನದಿಯ ಹರಿವಿನ ಜೊತೆ ಹರಿವಿನೊಂದು ಮತ್ತು ಹರಿವಿನ ಎದುರಿಗೆ, ಸೊ ಆ ರೀತಿಯಲ್ಲಿ ಬೋಟ್ ಹೋಗುವಾಗ ಯಾವ ರೀತಿಯಲ್ಲಿ ನಮ್ಮ ಆನ್ಸರ್ ವೆಲಾಸಿಟಿ ಬರುತ್ತೆ. ಸೊ ನದಿಯದ ಹರಿವಿನೊತ್ತು ಅಂದರೆ ಹರಿವಿನ ಒಂದು ಹೋಗಿದ್ರೆ ಸೊ ನಮಗೆ ವಿ ಪ್ಲಸ್ ವಾಟರ್ ಪ್ಲಸ್ ಬೋಟ್ ಅಂದರೆ ಎರಡು ವೆಲಾಸಿಟಿ, ನೀರಿನ ವೆಲಾಸಿಟಿ, ನದಿಯ ವೆಲಾಸಿಟಿ, ಆಮೇಲೆ ಬೋಟ್ ವೆಲಾಸಿಟಿ ಆ್ಯಡ್ ಆಗುತ್ತೆ. ಓಕೆ, ಅದೇ ನಮ್ಮ ಎದುರುಗಡೆ ಇದ್ರೆ ವಿ ವಾಟರ್ ಮೈನಸ್ ವಿ ಬೋಟ್, ಸಾರಿ ವಿ ಬೋಟ್ ಮೈನಸ್ ವಿ ವಾಟರ್, ವಿ ಬೋಟ್ ಮೈನಸ್ ವಿ ವಾಟರ್ ಅಂತ ಬರಿಬೇಕು. ವಿ ಬಿ ಮೈನಸ್ ವಿ. ಈಗ ಈ ಸಿಚುವೇಶನ್ ಅಲ್ಲಿ ಏನಾಗ್ತಿದೆ? ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂದ್ರೆ ಒಂದೇ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು? ಸೊ 6 hours ಮೂವಿಂಗ್ ಡೌನ್ ಸ್ಟ್ರೀಮ್ ಅಂದ್ರೆ ಹರಿವಿನೊಂದಿಗೆ ಹೋಗುವಾಗ it takes 6 hours. ವೆಲಾಸಿಟಿ ಇಂಟು ಟೈಮ್ ಗಿವ್ಸ್ ಡಿಸ್ಟೆನ್ಸ್, ವೆಲಾಸಿಟಿ ಇಂಟು ಟೈಮ್. ಅದೇ ಸೇಮ್ ಡಿಸ್ಟೆನ್ಸ್ ಮತ್ತೆ ಹರಿವಿನ ಎದುರಿಗೆ, ದಟ್ ಈಸ್ ಅವಾಗ ಏನಾಗುತ್ತೆ? ವಿ ಬೋಟ್ ಮೈನಸ್ ವಿ ವಾಟರ್. ಸೊ ಅವಾಗ ಎಷ್ಟು ಟೈಮ್ ತಗೊಳುತ್ತೆ? 10 hours. ಓಕೆ, ಸೊ ದಿಸ್ ಈಸ್ ದಿ ಸಿಚುವೇಶನ್. ಸೊ ಬೋತ್ ಆರ್ ಕವರಿಂಗ್ ಸೇಮ್ ಡಿಸ್ಟೆನ್ಸ್ ಅಂದರೆ ಡೌನ್ ಸ್ಟ್ರೀಮ್ ಹೋಗ್ಲಿಕ್ಕೂ ಮತ್ತೆ ಅಪ್ ಸ್ಟ್ರೀಮ್ ಬರಲಿಕ್ಕೂ ಸೇಮ್ ಡಿಸ್ಟೆನ್ಸ್ ಕವರ್ ಆಗ್ತಿದೆ. ಆದರೆ ಟೈಮ್ ತಗೊಳ್ಳೋದು ಬೇರೆ ಬೇರೆ. ಡೌನ್ ಸ್ಟ್ರೀಮ್ ಹೋಗುವಾಗ ಸುಲಭವಾಗಿ ರೀಚ್ ಆಗುತ್ತೆ, ಈಸಿಯಾಗಿ 6 hours. ಅಪ್ ಸ್ಟ್ರೀಮ್ ಬರುವಾಗ ಸ್ವಲ್ಪ ಕಷ್ಟವಾಗಿದೆ, 10 hours ತಗೊಳುತ್ತೆ. ಇವೆರಡು ಸೇಮ್ ಆಗಿದೆ. ಇವೆರಡನ್ನ ಈಕ್ವೇಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಂಪ್ಲಿಫೈ ಮಾಡಿ. ಸೊ ನಾನು ಇಲ್ಲಿ ಬೇರೆ ರೀತಿಯಲ್ಲಿ ಬರೀತೀನಿ ನೋಡಿ. ಇವೆರಡನ್ನು ಈಕ್ವೇಟ್ ಮಾಡಿ, ಎರಡು ಸೇಮ್ ವ್ಯಾಲ್ಯೂ ಆಗಿದೆ, ಎಕ್ಸ್ ಈಕ್ವೇಟ್ ಮಾಡಿದ್ರೆ ನಿಮಗೆ ವಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಬಿ ಬೈ 4 ಅಂತ ಬರುತ್ತೆ. ವಿ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಬಿ ಬೈ 4 ಅಂತ ಬರುತ್ತೆ. ಆಲ್ರೈಟ್, ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ವಿ ಬಿ ಇಸ್ ಈಕ್ವಲ್ ಟು, ಸೊ ಈ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎರಡನೇ ಈಕ್ವೇಶನ್ ಅಲ್ಲಿ. ಆವಾಗ ಏನು ಸಿಗುತ್ತೆ? ವಿ ಬಿ ಮೈನಸ್ ವಿ ಬಿ ಬೈ 4 ನೋಡಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ನಾನು. ಇಂಟು 10 ಇಸ್ ಈಕ್ವಲ್ ಟು ಎಕ್ಸ್ ಅಲ್ವಾ? ಇಸ್ ಈಕ್ವಲ್ ಟು ಎಕ್ಸ್. ಈಗ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿ. ವಿ ಬಿ ಮೈನಸ್ ವಿ ಬಿ ಬೈ 4 ಅಂದರೆ 1 ಮೈನಸ್ 1/4 ಎಷ್ಟಾಗುತ್ತೆ? ಇಟ್ ವಿಲ್ ಬಿ 3/4. 3/4 ಇಂಟು 10, 3/4 ಇಂಟು 10 ಎಷ್ಟಾಗುತ್ತೆ? 30/4. ದಟ್ ಈಸ್ 7.5 ವಿ ಬಿ is equal to x. 7.5 VB is equal to x. So VB ನ ಕೆಳಗೆ ತಗೊಂಬನ್ನಿ. x by VB distance divided by velocity ಏನು ಕೊಡುತ್ತೆ? It will give time, which is nothing but 7.5 hours is the correct answer. Okay, 7.5 hours is the correct answer. ನೋಡಿ, ಈಸಿಯಾಗಿ ಮಾಡ್ಬೋದು. ಸೊ ರಿಲೇಟಿವ್ ವೆಲಾಸಿಟಿ ಫಾರ್ಮುಲಾ ತಗೋಬೇಕು. ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್ ಫಾರ್ಮುಲಾ, ಇದು ಡೌನ್ ಸ್ಟ್ರೀಮ್ಗೆ, ಇದು ಅಪ್ ಸ್ಟ್ರೀಮ್ಗೆ. ಆಮೇಲೆ ಇವೆರಡನ್ನು ರಿಲೇಟ್ ಮಾಡಿ ಅವ್ರ ಮಧ್ಯದಲ್ಲಿ ಏನು ರಿಲೇಷನ್ ಇದೆ ನೋಡಿ. ವಾಟರ್ ವೆಲಾಸಿಟಿ, ಬೋಟ್ ವೆಲಾಸಿಟಿ, ಆಮೇಲೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ್ದಾದ್ರು ಒಂದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಬೈ ವಿ ಬಿ, ಅದೇ ಟೈಮ್ ಅಂದರೆ ಎಕ್ಸ್ ಬೈ ವಿ ಬಿ, ಡಿಸ್ಟೆನ್ಸ್ ಬೈ ವೆಲಾಸಿಟಿ ಮಾಡಿದ್ರೆ ಕರೆಕ್ಟ್ ಆಗಿ 7.5 hours ಅಂತ ಬರುತ್ತೆ. ಓಕೆ, ದಿಸ್ ಕ್ವೆಶನ್ ಇಸ್ ಆಕ್ಚುಲಿ ಈಸಿ. ಸ್ವಲ್ಪ ನೀವು ಲಾಜಿಕಲಿ ಥಿಂಕ್ ಮಾಡಿ ಇಂಥ ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಿ
ಕರೆಕ್ಟ್ ಸೊಲ್ಯೂಷನ್ ಅಲ್ಲಿ ಬರಬೇಕು. ಓಕೆ, ಅಂತಿದ್ರೆ ಈಸಿಯಾಗಿ ಸಿಗ್ಬೋದು. ಸೊ ಒಂದು ಆವರೇಜ್ ಕಡೆ ಇಡ್ಬೋದು ಈ ಕ್ವಶನ್. ಆಲ್ ರೈಟ್, ನಾಟ್ ದಟ್ ಡಿಫಿಕಲ್ಟ್ ಆಲ್ಸೋ. ನೆಕ್ಸ್ಟ್ ಕ್ವಶನ್ ನೋಡಿ, a wall is made up of equally thick layers A and B of different materials. Thermal conductivity of A is twice as that of thermal conductivity of B. Then in steady state the temperature difference across the wall is 36 and temperature difference at the layer A is. ಈ ಕ್ವೆಶನ್ ಸ್ವಲ್ಪ ಕೂಲ್ ಆಗಿ ಕಾಮ್ ಆಗಿ ಓದಬೇಕು. ಸೊ ಸುಮಾರು ಡೀಟೇಲ್ಸ್ ಇದೆ ಇದರಲ್ಲಿ. ಫಸ್ಟ್ ಆಫ್ ಆಲ್ ಏನು ಹೇಳ್ತಿದ್ದಾರೆ, ಎರಡು ಮೆಟೀರಿಯಲ್ ಇದೆ, ಒಂದು ಎ ಇನ್ನೊಂದು ಬಿ, ಅವೆರಡು ಕನೆಕ್ಟ್ ಆಗಿದೆ. ಓಕೆ, ಈ ರೀತಿಯಲ್ಲಿ ಕನೆಕ್ಟ್ ಆಗಿದೆ. ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಎ. ಓಕೆ, ದಿಸ್ ಇಸ್ ಎ. ಆಲ್ ರೈಟ್, ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಥರ್ಮಲ್ ಕಂಡಕ್ಟಿವಿಟಿ ಆಫ್ ಎ ಇಸ್ ಟ್ವೈಸ್ ದಿ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಬಿ. ಆಲ್ ರೈಟ್, ಆಮೇಲೆ ಇವ್ರ ಮಧ್ಯದಲ್ಲಿ ಟೆಂಪರೇಚರ್ ಡಿಫರೆನ್ಸು ಟಿ ಎ ಮೈನಸ್ ಟಿ ಬಿ ಎಷ್ಟು ಕೊಟ್ಟಿದ್ದಾರೆ, 36 ಡಿಗ್ರಿ ಸೆಲ್ಸಿಯಸ್. 36 ಡಿಗ್ರಿ ಸೆಲ್ಸಿಯಸ್. ಅವ್ರೀಗ ಏನು ಕೇಳ್ತಿದ್ದಾರೆ, ಈ ಎ ಹತ್ರ ಅಂದರೆ ಟಿ ಎ ಮೈನಸ್ ಟಿ, ಯಾಕಂದರೆ ಕಾಮನ್ ಮಧ್ಯದಲ್ಲಿ ಟಿ ಡಿಗ್ರಿ ಸೆಲ್ಸಿಯಸ್ ಇದೆ ಮಧ್ಯದಲ್ಲಿ ಕಾಮನ್, ಅದು ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಸೊ ಓಕೆ, ಸೊ ಇದರಲ್ಲಿ ಕೆಲವರು ಏನು ಮಾಡ್ತಾರೆ, ಡೈರೆಕ್ಟ್ ಟಿ ಕಂಡಿಡಿಯೋಕೆ ಹೋಗ್ತಾರೆ. ಸೊ ಅದು ಬಹಳ ಲೆಂಗ್ತಿ ಪ್ರಾಸೆಸ್ಸು. ಸೊ ಡೈರೆಕ್ಟ್ ಟಿ ಕಂಡಿಡಿಯೋಕೆ ಹೋಗಬೇಡಿ. ಸೊ ಡೈರೆಕ್ಟ್ ನಮ್ಮ ಹೀಟ್ ಟ್ರಾನ್ಸ್ಫರ್ಡ್ ಕಂಡಕ್ಟಿವಿಟಿ, ಸೊ ಆ ಹೀಟ್ ರೇಟ್ ಸೇಮ್ ಆಗಿದೆ, ಎರಡಲ್ಲೂ ಹೀಟ್ ರೇಟ್ ಸೇಮ್ ಆಗಿರುತ್ತೆ. ಸೊ ಹೀಟ್ ರೇಟ್ ಬರೀರಿ ಒಂದೊಂದಲ್ಲಿ. ಇದರಲ್ಲಿ ಹೀಟ್ ರೇಟ್ ಎಷ್ಟಿರುತ್ತೆ, ಕೆ ಎ ಇಂಟು ಏರಿಯಾ ಡಿವೈಡೆಡ್ ಬೈ ಲೆಂತ್ ಇಂಟು ಟಿ ಎ ಮೈನಸ್ ಟಿ ಈಸ್ ಈಕ್ವಲ್ ಟು, ಇಲ್ಲಿ ಹೀಟ್ ರೇಟ್ ಎಷ್ಟಿರುತ್ತೆ, ಕೆ ಬಿ ಇಂಟು ಏರಿಯಾ ಡಿವೈಡೆಡ್ ಬೈ ಲೆಂತ್ ಟಿ ಮೈನಸ್ ಟಿ ಬಿ. ಎಲ್ ಎಲ್ ಕ್ಯಾನ್ಸರ್, ಎ ಎ ಕ್ಯಾನ್ಸಲ್, ಕೆ ಎ ಇಸ್ ಈಕ್ವಲ್ ಟು 2 ಕೆ ಬಿ. ಇಲ್ಲಿ 2 ಕೆ ಬಿ ಸಬ್ಸ್ಟಿಟ್ಯೂಟ್ ಮಾಡಿ, ಕೆ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಯು ವಿಲ್ ಗೆಟ್ 2 ಇಂಟು ಟಿ ಎ ಮೈನಸ್ ಎ ಇಸ್ ಈಕ್ವಲ್ ಟು ಟಿ ಮೈನಸ್ ಟಿ ಬಿ. ಈಗ ಇಲ್ಲಿ ಒಂದು ಸ್ಮಾಲ್, ಇಲ್ಲಿ ತನಕ ಇಟ್ಕೊಳ್ಳಿ, ಇಲ್ಲೊಂದು ಚಿಕ್ಕೊಂದು ಮ್ಯಾನಿಪುಲೇಷನ್ ಮಾಡಬೇಕು. ಮ್ಯಾನಿಪುಲೇಷನ್ ಯಾವ ರೀತಿ ಅಂದರೆ, ಈಗ ಸೂಕ್ಷ್ಮವಾಗಿ ಗಮನಿಸಿಲ್ಲಿ, ಮ್ಯಾಗ್ನಿಫಿಕೇಶನ್ ಅಂದರೆ ಎರಡೂ ಕಡೆ ಆಡ್ ಟಿ ಎ ಮೈನಸ್ ಟಿ, ಎರಡು ಕಡೆ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಟಿ ಎ ಮೈನಸ್ ಟಿ ಅನ್ನ ಆಡ್ ಮಾಡಿ. ಸೊ ಆಡ್ ಮಾಡುವಾಗ ಏನು ಸಿಗುತ್ತೆ, ಎರಡು ಕಡೆ ಆಡ್ ಮಾಡಿದ್ರೆ 3 ಟಿ ಎ ಮೈನಸ್ ಎ, ಎಲ್ ಎಚ್ ಎಸ್ ಇಷ್ಟಾಗುತ್ತೆ, ಆರ್ ಎಚ್ ಎಸ್ ಅಲ್ಲಿ ಟಿ ಎ ಮೈನಸ್ ಟಿ ಪ್ಲಸ್ ಟಿ ಮೈನಸ್ ಟಿ ಬಿ. ಇವಾಗ ಏನಾಗುತ್ತೆ, ಟಿ ಟಿ ಕ್ಯಾನ್ಸಲ್. ಸೊ 3 ಟಿ ಎ ಮೈನಸ್ ಟಿ ಇಸ್ ಈಕ್ವಲ್ ಟು ಟಿ ಎ ಮೈನಸ್ ಟಿ ಬಿ. ಅದು ಎಷ್ಟಿದೆ, ಟಿ ಎ ಮೈನಸ್ ಟಿ ಬಿ 36. ಸೊ ಟಿ ಎ ಮೈನಸ್ 3 ಕೆಳಗೆ ಬರುತ್ತೆ, ಡಿವೈಡ್ ಆಗುತ್ತೆ, ಟಿ ಎ ಮೈನಸ್ ಟಿ 36/3 ಎಷ್ಟು, 12 ಡಿಗ್ರಿ ಸೆಲ್ಸಿಯಸ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಎ. ಆಲ್ ರೈಟ್, ಸೊ ಸ್ವಲ್ಪ ಲೆಂಗ್ತಿ ಆಗಿದೆ, ಆದರೆ ನೀವು ಕಾನ್ಸೆಪ್ಟ್ ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ, ನಾವು ಮತ್ತೆ ಹೇಳಿದ್ರೆ ಕಾನ್ಸೆಪ್ಟ್ ಫ್ಲೋ ಇದ್ದರೆ, ಎಲ್ಲಿಂದ ಶುರು ಮಾಡಬೇಕು ಎಲ್ಲಿ ತನಕ ಬರಬೇಕು ಅಂತ ಐಡಿಯಾ ಇದ್ದರೆ ನೋಡಿ, ಎಲ್ಲಿಂದ ಶುರು ಮಾಡಿ ಏನೇನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು, ಹಂಗಿದ್ರೆ ಕರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು, ಹೀಟ್ ರೇಟ್ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಸಿಮಿಲರ್ ಟರ್ಮ್ಸ್ ಕ್ಯಾನ್ಸಲ್ ಮಾಡಿ, ಕೆ ಇಸ್ 2 ಟೈಮ್ಸ್ ಕೆ ಬಿ. ಸೊ ಕೆ ಬಿ ಕಟ್ 2 ಇಲ್ಲಿ ಉಳಿಯುತ್ತೆ. ಓಕೆ, ಆಮೇಲೆ ಜಸ್ಟ್ ಒಂದು ಸಣ್ಣ ಮ್ಯಾನಿಪುಲೇಷನಲ್ಲಿ ಮ್ಯಾಥಮೆಟಿಕಲ್ ಮ್ಯಾನಿಪುಲೇಷನ್ ಮಾಡಿದರೆ ಈಸಿಯಾಗಿ ಬಂದ್ಬಿಡುತ್ತೆ. ಆಲ್ ರೈಟ್, ಸೊ ದಿಸ್ ಇಸ್ ನಾಟ್ ಅನ್ ಈಸಿ ಕ್ವೆಶನ್. ಸ್ವಲ್ಪ ಆವ್ರೇಜ್ ಇಲ್ಲ ಡಿಫಿಕಲ್ಟ್ ಮಧ್ಯದಲ್ಲಿ ಇಡ್ಬೋದು, ಅಷ್ಟು ಡಿಫಿಕಲ್ಟು ಅಲ್ಲ, ಮಾಡ್ಬೋದು, ಇದು ಸ್ವಲ್ಪ ಟ್ರೈ ಮಾಡಬೇಕು. ಆಲ್ ರೈಟ್, ಥರ್ಮೋಡೈನಾಮಿಕ್ಸ್ ತುಂಬ, ಈ ಥರ್ಮಲ್ ಪ್ರಾಪರ್ಟೀಸ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ಪ್ಲೀಸ್ ರಿವೈಸ್ ಮಾಡ್ತಾ ಇರಿ, ಆಯ್ತಾ. ಮತ್ತೆ ನೋಡಿ ಇನ್ನೊಂದು ಥರ್ಮೋಡೈನಾಮಿಕ್ಸ್ ಪ್ರಾಬ್ಲಮ್. ಅ ಕಪ್ ಆಫ್ ಟೀ ಕೂಲ್ಸ್ ಫ್ರಮ್ 65.5 ಡಿಗ್ರಿ ಸೆಲ್ಸಿಯಸ್ ಟು 62.5 ಡಿಗ್ರಿ ಸೆಲ್ಸಿಯಸ್ ಇನ್ 1 minute at room temperature of 22.5 degree Celsius. How long will the same cup of tea take to cool from 46.5 degree Celsius to 40.5? ಇದರಲ್ಲಿ ಮತ್ತೆ ನೀವು ಕರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡಬೇಕು. ಇಲ್ಲಿ ಯೂಸ್ ಮಾಡಿರೋ ಫಾರ್ಮುಲಾ ಯಾವುದದು, ನ್ಯೂಟನ್ಸ್ ಕೂಲಿಂಗ್. ಓಕೆ, ಸೊ ನ್ಯೂಟನ್ಸ್ ಕೂಲಿಂಗ್ ಫಾರ್ಮುಲಾ ಹೇಗಿರುತ್ತೆ, ನ್ಯೂಟನ್ಸ್ ಕೂಲಿಂಗ್ ಫಾರ್ಮುಲಾ ಇಸ್ ಗಿವನ್ ಬೈ ಡೆಲ್ಟಾ ಕೆ ಬೈ ಡೆಲ್ಟಾ ಟಿ, ಅಂದರೆ ಡಿ ಕೆ ಬೈ ಡಿ ಟಿನೂ ಬರಿಬೋದು. ಓಕೆ, ದಟ್ ಈಸ್ ಬೆಟರ್, ಡಿ ಕೆ ಬೈ ಡಿ ಟಿ ಅಂತ ಬರೀರಿ. ಡಿ ಕೆ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ
ಒಂದೇ ಒಂದು ನಿಮಿಷ. ಟೆಂಪರೇಚರ್ ಕೆ ಇಂಟು ಆವ್ರೇಜ್ T2 ಪ್ಲಸ್ T1/2 ಆವ್ರೇಜ್ ಮೈನಸ್ T0 ನಮ್ಮ ಸರೌಂಡಿಂಗ್ ಟೆಂಪರೇಚರ್. ಸೊ ಎಲ್ಲಿಂದ ಎಲ್ಲಿ ತನಕ ಹೋಗ್ತಾ ಇದೆ T2 ಪ್ಲಸ್ T1 ಡಿವೈಡೆಡ್ ಬೈ ಅವ್ರದ್ದು ಆವ್ರೇಜ್ ಮೈನಸ್ T0 ಎಕ್ಸ್ಟರ್ನಲ್ ಟೆಂಪರೇಚರ್. ಆಲ್ರೈಟ್. ಸೊ ಇದರಲ್ಲಿ ಎರಡು ಕೇಸಿಗೆ ಬೇರೆ ಬೇರೆಯಾಗಿ ಮಾಡಿ. ಸೊ ಫಸ್ಟ್ ಕೇಸ್ ತಗೊಳ್ಳಿ. ಫಸ್ಟ್ ಕೇಸಲ್ಲಿ 65.5 ಇಂದ 62.5 ತನಕ ಹೋಗ್ತಾ ಇದೆ. ಸೊ ನಮ್ಮ ಡಿ ಟಿ ಎಷ್ಟಾಯಿತು? ಚೇಂಜ್ ಇನ್ ಟೆಂಪರೇಚರ್ ಇಲ್ಲಿಂದ ಇಲ್ಲಿ ತನಕ 3 ಡಿಗ್ರಿ ಸೆಲ್ಸಿಯಸ್. 3 ಎಷ್ಟು ಟೈಮಲ್ಲಿ? 1 ಮಿನಿಟ್ ಅಲ್ಲಿ ಇಸ್ ಈಕ್ವಲ್ ಟು, ಇದು ಫಸ್ಟ್ ಕೇಸು, ಫಸ್ಟ್ ಕೇಸ್. ಓಕೆ. ಆ್ಯಂಡ್ ದೆನ್ ಕೆ ಇಂಟು ಆವ್ರೇಜ್ ಎಷ್ಟಿದೆ? 65.5 62.5 ಆವ್ರೇಜ್ ಎಷ್ಟಿರುತ್ತೆ? ಇಟ್ ಈಸ್ 64/2. ಓಕೆ. ಓ ಸಾರಿ, ಆಲ್ರೆಡಿ ಆವ್ರೇಜ್ ತಗೊಂಡಿದ್ದಾರೆ. ಸೊ ಆವ್ರೇಜ್ ಇಸ್ 64 ಮೈನಸ್ 22.5 ರೂಮ್ ಟೆಂಪರೇಚರ್. ಆಲ್ ರೈಟ್. ಸೊ ದಿಸ್ ಇಸ್ 3 is equal to 64 minus 21. It is approximately 41.5 degrees Celsius into K. Okay, 41K. ಸೊ ಯಾವ ಇದು ಮಿಸ್ ಮಾಡಬೇಡಿ, ಮಿಸ್ ಮಾಡಿದ್ರೆ ತಪ್ಪಾಗೋಗುತ್ತೆ. 41.5 K ಡಿಗ್ರಿ ಸೆಲ್ಸಿಯಸ್. ಆಲ್ ರೈಟ್. ಸೊ ಇದು ಬೇಕಾಗಿಲ್ಲ, ಯೂನಿಟ್ನ ಬಿಟ್ಬಿಡಿ. ಆಮೇಲೆ ಸೆಕೆಂಡ್ ಕೇಸ್ ನೋಡಿ. ಸೆಕೆಂಡ್ ಕೇಸ್ ಹೇಗಿರುತ್ತೆ? ಸೆಕೆಂಡ್ ಕೇಸಲ್ಲಿ 46.5 ಇಂದ 40.5 ಹೋಗ್ತಾ ಇದೆ. ಸೊ ಇಟ್ ಈಸ್ ಆಕ್ಚುಲಿ 6 ಇಸ್ ದಿ ವೇರಿಯೇಷನ್. ಡಿ ಟಿ ಎಷ್ಟಿದೆ? 6 ಡಿವೈಡೆಡ್ ಬೈ ಟೈಮ್ ನಮಗೆ ಗೊತ್ತಿಲ್ಲ. ಟಿ ಇಸ್ ಈಕ್ವಲ್ ಟು ಕೆ ಇಂಟು ಆವ್ರೇಜ್ ವ್ಯಾಲ್ಯೂ. ಈಗ ಆವ್ರೇಜ್ ವ್ಯಾಲ್ಯೂ ಎಷ್ಟಿದೆ? 46.5 40.5. ಆವ್ರೇಜ್ ವ್ಯಾಲ್ಯೂ ಇಸ್ ಅಪ್ರಾಕ್ಸಿಮೇಟ್ಲಿ 43 ಮೈನಸ್ 22.5. ಓಕೆ. 43.5 ಬರುತ್ತೆ ಬಿಕಾಸ್ ಇಟ್ ಇಸ್ 0.5 ಅಹೆಡ್ ಆಗಿದೆ. ಸೊ 43.5 ಮೈನಸ್ 22.5 ವಿಚ್ ಇಸ್ 21 ಇಂಟು ಕೆ. 21 ಇಂಟು ಕೆ. ಓಕೆ. ಇಲ್ಲಿ ತನಕ ಬಂದಲ್ಲ. ಈಗ ಕೊನೆಯದು ನೋಡಿ, ಲಾಸ್ಟ್ ಪಾರ್ಟ್ ಏನಿದೆ? ಸೊ ವಿ ಹ್ಯಾವ್ ಒನ್ ಇಕ್ವೇಶನ್. ದಿಸ್ ಇಸ್ ಫಸ್ಟ್ ಇಕ್ವೇಶನ್, ದಿಸ್ ಇಸ್ ಸೆಕೆಂಡ್ ಇಕ್ವೇಶನ್. ಈ ಎರಡು ಇಕ್ವೇಶನ್ ಡಿವೈಡ್ ಮಾಡಿ, ಡಿವೈಡ್ ಮಾಡುವಾಗ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ 3/6 1/2 ಟಿ ಮೇಲ್ಗೆ ಹೋಗುತ್ತೆ. T/2 is equal to K ಕ್ಯಾನ್ಸಲ್ ಆಗುತ್ತೆ. 41.5 is equal to divided by 21. So this is approximately 2. T/2 is 2. T is equal to 4 minutes is the correct answer. Option D, 4 minutes. All right. ಈ ಕ್ವೆಶ್ಚನ್ ಅಲ್ಲೂ ಮತ್ತೆ ನೀವು ಈ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ನ್ಯೂಟನ್ಸ್ ಕೂಲಿಂಗು. ಆಮೇಲೆ ಅದನ್ನ ಒಂದೊಂದು ಕೇಸ್ ಆಗಿ ಅಪ್ಲೈ ಮಾಡಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಆಲ್ ರೈಟ್. ಸೊ ದಿಸ್ ಇಸ್ ನಾಟ್ ಅ ವೆರಿ ಡಿಫಿಕಲ್ಟ್ ಕ್ವೆಶ್ಚನ್. ಸೊ ದಿಸ್ ಸಮ್ವೇರ್ ಬಿಟ್ವೀನ್ ಆವ್ರೇಜ್ ಅಂಡ್ ಈಸಿ. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಕರೆಕ್ಟ್ ಆಗಿ ಒಂದು ಲಾಜಿಕಲ್ ಪ್ರಾಸೆಸ್ ಆಗಿ ಮುಂದುವರಿಬಹುದು. ಆಮೇಲೆ ಕರೆಕ್ಟ್ ಆಗಿ ಇಂಥ ರೀತಿಯಲ್ಲಿ ನೀವು ಡಿವೈಡ್ ಮಾಡಿ ಸೊ ತಂದ್ರೆ ಕರೆಕ್ಟ್ ಆಗಿ T is equal to 4 minutes ಅಂತ ಸಿಗುತ್ತೆ. ದಿಸ್ ಓಕೆ. ಸಮ್ ವಾಟ್ ಅನ್ ಆವ್ರೇಜ್ ಬಿಟ್ವೀನ್ ಆವ್ರೇಜ್ ಅಂಡ್ ಈಸಿ ಕ್ವೆಶ್ಚನ್ ಮಾಡಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇಫ್ ಅ ಗ್ಯಾಸ್ ಇಸ್ ಹೀಟೆಡ್ ಅಟ್ ಅ ಕಾನ್ಸ್ಟೆಂಟ್ ಪ್ರೆಷರ್ ದೆನ್ ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ಹೀಟ್ ಸಪ್ಲೈಡ್ ಇಸ್ ಯೂಸ್ಡ್ ಆಸ್ ಎಕ್ಸ್ಟರ್ನಲ್ ವರ್ಕ್. ಓಕೆ. ಸೊ ಮತ್ತೆ ಹೀಟ್ ಮತ್ತೆ ವರ್ಕ್ ಮಧ್ಯದಲ್ಲಿ ಕನೆಕ್ಷನ್ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಇದ್ರ ಎರಡು ಫಾರ್ಮುಲಾ ಗೊತ್ತಿರಬೇಕು. ಸೊ ಹೀಟ್ ಫಾರ್ಮುಲಾ ಎಷ್ಟಿದೆ? ಡಿ ಕ್ಯೂ ಇಸ್ ಗಿವನ್ ಬೈ ಎನ್ ಇಂಟು ಕಾನ್ಸ್ಟೆಂಟ್ ಪ್ರೆಷರ್ ಅಲ್ವಾ, ಅದಕ್ಕೆ ಸಿ ಪಿ ಇಂಟು ಡಿ ಟಿ. ಓಕೆ, 1 ಸೆಕೆಂಡ್. ಡೆಲ್ಟಾ ತಗೊಂಡಿದ್ರೆ ಡೆಲ್ಟಾನೇ ಬರಿಬೋದು, ಡಿ ಬರಿಬೇಕಾಗಿಲ್ಲ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ಟಾ ಹಿಯರ್. ಓಕೆ. ಮತ್ತೆ ಡೆಲ್ಟಾ ಡಬ್ಲ್ಯೂ ವರ್ಕ್ ಡನ್ ಇಸ್ ಈಕ್ವಲ್ ಟು ಎನ್ ಆರ್ ಇಂಟು ಡೆಲ್ಟಾ ಟಿ. ಆಲ್ ರೈಟ್, ಫೈನ್. ಸೊ ಎರಡು ಫಾರ್ಮುಲಾ ಗೊತ್ತಿರಬೇಕು ಖಂಡಿತ. ಇದಾದ್ಮೇಲೆ ಮುಂದಕ್ಕೆ ಹೋಗೋಕ್ಕಾಗೋದು. ಸೊ ಮುಂದೆ ಏನು ಕೇಳ್ತಿದ್ದಾರೆ? ವಾಟ್ ಪರ್ಸೆಂಟೇಜ್ ಆಫ್ ಹೀಟ್ ಸಪ್ಲೈಡ್ ಇಸ್ ಎಕ್ಸ್ಟರ್ನಲ್ ವರ್ಕ್. ಸೊ ಆ ಹೀಟ್ ಪ್ರಕಾರ ಎಷ್ಟು ವರ್ಕ್ ಡನ್ ಆಗಿದೆ. ಓಕೆ, ಹೌ ಮಚ್ ಇಸ್ ದಿ ವರ್ಕ್ ಡನ್ ವಿತ್ ರೆಸ್ಪೆಕ್ಟ್ ಟು ಹೀಟ್, ದಿಸ್ ಇಸ್ ಆಸ್ಕ್ಡ್. ಸೊ ಡಿವೈಡ್ ಮಾಡಿ, ಎರಡು ಇಕ್ವೇಶನ್ ಡಿವೈಡ್ ಮಾಡಿ, ಎನ್ ಕ್ಯಾನ್ಸಲ್, ಡೆಲ್ಟಾ ಟಿ ಕ್ಯಾನ್ಸಲ್, ಆರ್ ಡಿವೈಡೆಡ್ ಬೈ ಸಿ ಪಿ ಅಂತ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಸಿ ಪಿ ಮೈನಸ್ ಸಿ ವಿ ಡಿವೈಡೆಡ್ ಬೈ ಸಿ ಪಿ.
ಸೊ ಪ್ರತಿ ಕಡೆ ಸಿ ಪಿ ಡಿವೈಡ್ ಮಾಡಿ 1 ಮೈನಸ್ ಸಿ ವಿ ಬೈ ಸಿ ಪಿ. ಸೊ ಸಿ ಪಿ ಬೈ ಸಿ ವಿ ಎಷ್ಟು ಗಾಮಾ ಬರುತ್ತೆ. ಸೊ ಸಿ ವಿ ಬೈ ಸಿ ಪಿ ರೆಸಿಪ್ರೋಕಲ್ 1 ಮೈನಸ್ 1 ಬೈ ಗಾಮಾ. ಸೊ ಅದೆಷ್ಟಿದೆ 1 ಮೈನಸ್ 1 ಬೈ ಗಾಮಾ ಎಷ್ಟಿದೆ 4/3. ಸೊ 3/4 ಅಂತ ಬರುತ್ತೆ. 1 by gamma 3/4. Gamma is 4/3. 1 by gamma is 3/4, which is 1/4. So work done with respect to energy supplied is 1/4. Percentage ಎಷ್ಟು 1/4 ಅಂದ್ರೆ ಎಷ್ಟು percentage ಅದು 25%. All right. So 1/4 is how much percentage? 25%. Very easy formula. You just need to know these formulas. Okay. Very easy question. ಡೆಲ್ಟಾ ಕ್ಯೂ ಫಾರ್ಮುಲಾ ಡೆಲ್ಟಾ ಡಬ್ಲ್ಯೂ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು, ಬಹಳ ಈಸಿ ಮಕ್ಕಳೇ. ಸೊ ಪ್ಲೀಸ್ ಫೋಕಸ್ ಆನ್ ಥರ್ಮೋಡೈನಾಮಿಕ್ಸ್, ಥರ್ಮಲ್ ಪ್ರಾಪರ್ಟೀಸ್ ಆ್ಯಂಡ್ ಕೈನೆಟಿಕ್ ಥಿಯರಿ. ಈಸಿಯಾಗಿ ಸ್ಕೋರ್ ಮಾಡ್ಬೋದು. 3 to 4 ಕ್ವೆಶನ್ಸ್ ಬರುತ್ತೆ ಸಿ ಇ ಟಿನಲ್ಲಿ. ಓಕೆ ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಮಾಲಿಕ್ಯೂಲ್ಸ್ ಆಫ್ ದಿ ಗ್ಯಾಸ್ ಬಿಹೇವ್ ಈಸಿಲಿ. ಸೊ ಕೈನೆಟಿಕ್ ಥಿಯರ್ದು ಪಾಸ್ಟ್ಲೇಟ್ಸ್ ಇದೆ, ಅದ್ರಲ್ಲಿ ಅಸಂಪ್ಷನ್ಸ್ ಎಲ್ಲ ಡೈರೆಕ್ಟ್ ಕೊಟ್ಟಿದ್ದಾರೆ. ಇಟ್ ಇಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ rigid spheres. Okay, gas molecules are considered as perfectly elastic rigid spheres. ತುಂಬಾ ರಿಪೀಟ್ ಆಗಿದೆ. ಸೊ ಪ್ಲೀಸ್ ಇದನ್ನ ಮತ್ತೆ ಓದ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, a book is lying on the table. What is the angle between action of the book and reaction of the table on it? ಮತ್ತೊಂದು ಈಸಿ ಪ್ರಾಬ್ಲಮ್. ಒಂದು ಟೇಬಲ್ ಇದೆ, ಅದ್ರ ಮೇಲೆ ಒಂದು ಬುಕ್ ಇದೆ. ಸೊ ಇದರದ ಆಕ್ಷನ್ ಯಾವ ಕಡೆ ಇರುತ್ತೆ? ಈ ಕಡೆ. ಗ್ರಾವಿಟೇಷನಲ್ ಫೋರ್ಸ್, ಆಬ್ವಿಯಸ್ಲಿ ಪ್ರತಿಯೊಂದು ವಸ್ತು ಮೇಲೆ ಗ್ರಾವಿಟೇಷನಲ್ ಫೋರ್ಸ್. ದಿಸ್ ಇಸ್ ದಿ ಆಕ್ಷನ್. ರಿಯಾಕ್ಷನ್ ಯಾವ ಕಡೆ ಇರುತ್ತೆ? ರಿಯಾಕ್ಷನ್ ವಿಲ್ ಬಿ ಇನ್ ದಿ ಆಪೋಸಿಟ್, ನಾರ್ಮಲ್ ಫೋರ್ಸ್. ರಿಯಾಕ್ಷನ್ ಫೋರ್ಸ್ ಆರ್ ನಾರ್ಮಲ್ ಫೋರ್ಸ್ ಅನ್ಬೋದು. ಇವ್ರ ಮಧ್ಯದಲ್ಲಿ ಯಾವ ಆಂಗಲ್ ಇದೆ ನೋಡಿ, ಇವೆರಡು ಮಧ್ಯದಲ್ಲಿ ಯಾವ ಆಂಗಲ್ ಇದೆ? ವಾಟ್ ಇಸ್ ದಿಸ್ ಆಂಗಲ್ ಕಾಲ್ಡ್? ದಿಸ್ ಆಂಗಲ್ ಇಸ್ ಎಕ್ಸಾಕ್ಟ್ಲಿ ಕಂಪ್ಲೀಟ್ ಆಂಗಲ್, ಆರ್ ಇಟ್ ಈಸ್ ನೋನ್ ಆಸ್ 180 degrees. The angle between them is 180 degree. Very easy question, ಈಸಿಯಾಗಿ ಮಾಡ್ಬೋದು. ಆಲ್ ರೈಟ್. ನೆಕ್ಸ್ಟ್ ಕ್ವೆಶನ್ ನೋಡಿ. A block of ice at -10 degrees Celsius is slowly heated and converted to steam at 100 degrees Celsius. Which of the following curves represent the phenomena qualitatively? Qualitatively ಕೇಳ್ತಿದ್ದಾರೆ. ಓಕೆ. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಫಂಡಮೆಂಟಲಿ ಏನಾಗ್ತಿದೆ? ಐಸ್ ಸ್ಟೀಮ್ ಆಗ್ತಿದೆ. ಸೊ ಐಸ್ ಡೈರೆಕ್ಟ್ಲಿ ಸ್ಟೀಮ್ ಆಗೋಕ್ಕಾಗಲ್ಲ. ಎರಡು ರೀತಿಯಲ್ಲಿ ಸ್ಟೇಟ್ ಚೇಂಜ್ ಆಗ್ತಿದೆ. The state is changing from ice to liquid, solid to liquid first, then liquid to gas. ಎರಡು ಕಡೆ ನಮ್ಮ ಸ್ಟೇಟ್ ಚೇಂಜ್ ಆಗ್ತಿದೆ. ಫಿಸಿಕಲ್ ಸ್ಟೇಟ್ ಇಸ್ ಚೇಂಜಿಂಗ್ ಟ್ವೈಸ್. ಸೊ ಎರಡು ಕಡೆ ಚೇಂಜ್ ಆಗುವಾಗ ಆ ಪರ್ಟಿಕ್ಯುಲರ್ ಪಾಯಿಂಟ್ ನಲ್ಲಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿರುತ್ತೆ. ಅಟ್ ಬೋತ್ ದಿ ಪಾಯಿಂಟ್ಸ್, ಅಟ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಅಟ್ ಬಾಯ್ಲಿಂಗ್ ಪಾಯಿಂಟ್, ದಿ ಟೆಂಪರೇಚರ್ ವಿಲ್ ರಿಮೇನ್ ಕಾನ್ಸ್ಟೆಂಟ್. ಅಂದ್ರೆ ಗ್ರಾಫ್ ಅಲ್ಲಿ ಟೆಂಪರೇಚರ್ ಸ್ಯಾಚುರೇಟ್ ಆಗಿರಬೇಕು ಎರಡು ಜಾಗದಲ್ಲಿ. ಸೊ ಯಾವ ಗ್ರಾಫ್ ಅಲ್ಲಿ ಟೆಂಪರೇಚರ್ ಸ್ಯಾಚುರೇಟ್ ಆಗ್ತಿದೆ ಎರಡು ಜಾಗದಲ್ಲಿ? ಒಂದು ಇಲ್ಲಾಗ್ತಿದೆ ಮತ್ತೆ ಇನ್ನೊಂದು ಇಲ್ಲಾಗ್ತಿದೆ. ಇದು ಎರಡು ಅಲ್ಲಿ ಟೆಂಪರೇಚರ್ ಸ್ಯಾಚುರೇಟ್ ಆಗ್ತಿಲ್ಲ, ಆಗ್ತಾ ಇದೆ ಒಂದೇ ಕಡೆ ಆಗ್ತಾ ಇದೆ. ಓಕೆ. ಸೊ ಇಟ್ ಇಸ್ ಬಿಟ್ವೀನ್ ಎ ಅಂಡ್ ಬಿ. ಎ ಅಂಡ್ ಬಿ ದಲ್ಲಿ ಯಾವ್ದಿದೆ? ಸೊ ಇಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗ್ತಿದೆ, ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ. ಆಬ್ವಿಯಸ್ಲಿ ಐಸ್ ಇಂದ ಸ್ಟೀಮ್ ಆಗುವಾಗ ಇಟ್ ಇಸ್ ಟೆಂಪರೇಚರ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಅಟ್ 2 points ಟೆಂಪರೇಚರ್ ಇಸ್ ಸ್ಯಾಚುರೇಟಿಂಗ್. ಓಕೆ. ಸೊ ಅದು ಯಾವ ಪಾಯಿಂಟ್ ನಲ್ಲಿ? when the state is changing. When the state is changing, that point temperature will be fixed. All right. So this is the correct answer. All right. A. So ಈಗ ಯಾವ್ದಾದ್ರು ಒಂದು ಸ್ಟೇಟ್ ಚೇಂಜ್ ಆಗಿದ್ರೆ ಒಂದೇ ಒಂದು ಲೆವೆಲ್ ಅಲ್ಲಿ ಇದು ಸ್ಯಾಚುರೇಟ್ ಆಗುತ್ತೆ. ಆಲ್ ರೈಟ್. ಮತ್ತೆ ಈಸಿ ಕ್ವೆಶನ್. ಈ ಕಾನ್ಸೆಪ್ಟ್ ಇದ್ರೆ ಲೈಕ್ ಆಫ್ ದಿ ಸ್ಟೇಟ್ ಆಫ್ ಚೇಂಜ್ ಆಫ್ ಸ್ಟೇಟ್ ಆಫ್ ಅ ಮೆಟೀರಿಯಲ್ ಕಾನ್ಸೆಪ್ಟ್ ಇದ್ರೆ ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡಿ. ಸರ್ಫೇಸ್ ಎನರ್ಜಿ ಆಫ್ ಅ ಲಿಕ್ವಿಡ್ ಡ್ರಾಪ್ ಇಸ್ U. It's splitted into 100 equal drops. Then its surface energy becomes. ಸರ್ಫೇಸ್ ಎನರ್ಜಿ ಫಾರ್ಮುಲಾ ಏನು? ಸರ್ಫೇಸ್ ಎನರ್ಜಿ ಫಾರ್ಮುಲಾ ಓಕೆ ಯು ಅಂತ ಕೊಟ್ಟಿದ್ದಾರೆ. ಇಟ್ ಇಸ್ ಸರ್ಫೇಸ್ ಟೆನ್ಷನ್ ಇಂಟು ಏರಿಯಾ. ಸೊ ಒಂದು ದೊಡ್ಡ ಲಿಕ್ವಿಡ್ ಡ್ರಾಪ್ ಇದೆ. ಸೊ ಅದರದ್ದು 4πr² ಅಂತ ಬರೀಬಹುದು. S ಇಂಟು 4πr². ಈಗ ಈ ಲಿಕ್ವಿಡ್ ಡ್ರಾಪ್ಗೆ ಏನಾಗ್ತಿದೆ? ಅದು ಚಿಕ್ಕ 1000 ಡ್ರಾಪ್ ಆಗಿ ಸ್ಪ್ಲಿಟ್ ಆಗ್ತಿದೆ. ಸೊ ಆಗುವಾಗ ಅವ್ರದ್ದು ವಾಲ್ಯೂಮ್ ಅಲ್ಲಿ ಯಾವ ಚೇಂಜು ಬರಲ್ಲ ತಾನೆ? ವಾಲ್ಯೂಮ್ ಅಲ್ಲಿ ಯಾವ ಚೇಂಜು ಬರಲ್ಲ. ಅದರ ಅರ್ಥ ಏನು? ದಟ್ ಮೀನ್ಸ್ ದಟ್ you have this thing. One second. Volume of the small drops, total volume ಎಷ್ಟಿರುತ್ತೆ? 1004/3 pi small r cube. ಅಂದ್ರೆ ಪ್ರತಿಯೊಂದು ಸ್ಮಾಲ್ ಸಣ್ಣ ಡ್ರಾಪ್ ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು 4/3 r cube. ದೊಡ್ಡ ಡ್ರಾಪ್ ವಾಲ್ಯೂಮ್. ಸೊ 4/3 ಕಟ್
ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಆರ್ ಬೈ 10. ಎರಡು ಕಡೆ ಕ್ಯೂಬ್ ರೂಟ್ ತಗೊಳ್ಳಿ. ಸೊ 1000 10 ಆಗ್ಬಿಡುತ್ತೆ, 10 ಕೆಳಗೆ ಬಂದ್ಬಿಡುತ್ತೆ, ಆರ್ ಇಸ್ ಈಕ್ವಲ್ ಟು ದಿಸ್. ಓಕೆ, ಈಗ ಹೊಸ ಸರ್ಫೇಸ್ ಎನರ್ಜಿ ಎಷ್ಟಿದೆ ನೋಡೋಣ. ಅಂದರೆ ಆ ಚಿಕ್ಕ ಡ್ರಾಪ್ಲೆಟ್ ಎಷ್ಟಿರುತ್ತೆ. ಸೊ ಅದನ್ನು ನಾವು ಕ್ಯಾಪಿಟಲ್ ಯು ಅಂತ ಬರೆಯೋಣ. ಆಮೇಲೆ ಏನಾಗುತ್ತೆ, 1000 ಡ್ರಾಪ್ಸ್ ಇದೆ. ಮತ್ತೆ ಸೇಮ್ ಫಾರ್ಮುಲಾ, ಎಸ್ ಸರ್ಫೇಸ್ ಟೆನ್ಷನ್ ಇಂಟು 4 ಪೈ ಸ್ಮಾಲ್ ಆರ್ ಸ್ಕ್ವೇರ್. ಸ್ಮಾಲ್ ಆರ್ ಸ್ಕ್ವೇರ್ ಅಂದರೆ 1000 ಇಂಟು ಎಸ್ ಇಂಟು 4 ಪೈ ಇಂಟು ಆರ್ ಸ್ಕ್ವೇರ್ ಬೈ 100. ಯಾಕೆ, ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಆರ್ ಬೈ 100 ಅಲ್ವಾ. ಸೊ ಅದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆರ್ ಸ್ಕ್ವೇರ್ ಬೈ 100 ಕಟ್ ಆಗುತ್ತೆ. ಎಸ್ 4 ಪೈ ಆರ್ ಸ್ಕ್ವೇರ್ ಇಸ್ ಸ್ಮಾಲ್ ಯು ವಿಚ್ ಇಸ್ 10 ಇಂಟು ಈ ಉಳಿದಿದ್ದು ಏನಾಗುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ಯು. 10u is the correct answer. Surface energy of the droplet is 10u. All right, this is the correct answer. So surface tension concept is very very important here. Surface tension concept ಗೊತ್ತಿದ್ರೆ ಸರ್ಫೇಸ್ ಎನರ್ಜಿ ಫಾರ್ಮುಲಾ ಬಂದ್ಬಿಡುತ್ತೆ. ಆಮೇಲೆ ಅದರಿಂದ ಒನ್ ಆಗಿ ನೀವು ಸಾಲ್ವ್ ಮಾಡ್ಬೋದು. ಡ್ರಾಪ್ಲೆಟ್ ಮತ್ತೆ ದೊಡ್ಡ ಡ್ರಾಪ್ ಕಂಪ್ಯಾರಿಸನ್, ಅದರಿಂದ ಸಣ್ಣ ಡ್ರಾಪ್ದು ನೀವು ಇದು ಕಂಡುಹಿಡಿಬೋದು ಸರ್ಫೇಸ್ ಎನರ್ಜಿ. ಆಲ್ ರೈಟ್, this is also an easy problem. You can do it if you remember the surface tension formula. So very important. See the next problem. Next problem ನೋಡಿ, maximum speed of a particle executing simple harmonic motion is 10 meter per second. Maximum acceleration is 31.4 meter per second. Time period is. So first of all ಏನೇನು ಕೊಟ್ಟಿದ್ದಾರೆ, maximum velocity v maximum. So ಇದರದೊಂದು ಫಾರ್ಮುಲಾ ಇದೆ, it is a omega. ಓಕೆ, ಎ ಒಮೆಗಾ ವೇರ್ ಕನ್ಫ್ಯೂಷನ್ ಬಂದ್ಬಿಡುತ್ತೆ ಎರಡು ಎ ಅಲ್ಲಿ, ಕ್ಯಾಪಿಟಲ್ ಎ ಅಂತ ಬರೋಣ. ಎ ಒಮೆಗಾ. ಓಕೆ, ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್, ಮ್ಯಾಕ್ಸಿಮಮ್ ವೆಲಾಸಿಟಿ ಇಸ್ ಸಾರಿ omega x, and maximum acceleration is x omega square. X is the displacement ತಗೋಬೇಕು, ಆಂಪ್ಲಿಟ್ಯೂಡ್ ಅಲ್ಲ. ಸೊ ದಿಸ್ ಇಸ್ ಗಿವನ್. ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 10. ಆಕ್ಸಲರೇಷನ್ ಎಷ್ಟು ಕೊಟ್ಟಿದ್ದಾರೆ, 31.4. ಸೊ ಇವೆರಡನ್ನು ಡಿವೈಡ್ ಮಾಡಿ, ಆಕ್ಸಲರೇಷನ್ ಮ್ಯಾಕ್ಸ್ ಡಿವೈಡೆಡ್ ಬೈ ವೆಲಾಸಿಟಿ ಮ್ಯಾಕ್ಸ್ ಡಿವೈಡ್ ಮಾಡಿದ್ರೆ 31.4 ಡಿವೈಡೆಡ್ ಬೈ 10 ಬಂದ್ಬಿಡುತ್ತೆ. ಇಸ್ ಈಕ್ವಲ್ ಟು ಇವೆರಡನ್ನು ಡಿವೈಡ್ ಮಾಡಿ x ಕ್ಯಾನ್ಸಲ್, ಒಮೆಗಾ ಅಂತ ಬಂದ್ಬಿಡುತ್ತೆ, ವಿಚ್ ಇಸ್ 2 pi by t. 31.4 divided by 10 is equal to 2 pi by t. ಇವೆರಡು ಇಕ್ವೇಶನ್ ಡಿವೈಡ್ ಮಾಡಿ, ಸೊ ಆಗ ಇನ್ನು ಬಂದ್ಬಿಡುತ್ತೆ. ಓಕೆ, ನಾವು t ಕ್ರಾಸ್ ಮಲ್ಟಿಪ್ಲೈ ಮಾಡಿ 10 ಅನ್ನು ಈಕ್ವಲ್ ಮಾಡಿ 31.4 ಕೆಳಗೆ ಬರುತ್ತೆ. t is equal to 10 into 2 into 3.14 pi value divided by 31.4. ಸೊ 10 into 3.14 31.4. ಸೊ ಇದು ಮತ್ತೆ 31.4 ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಉಳಿದಿದೆ, 2. ಟೈಮ್ ಪೀರಿಯಡ್ ಇಸ್ ಈಕ್ವಲ್ ಟು 2 seconds. ಅಗೇನ್ ಅ ವೆರಿ ಈಸಿ ಪ್ರಾಬ್ಲಮ್. ಸಿಂಪಲ್ ಹಾರ್ಮೋನಿಕ್ ಮೋಷನಲ್ಲಿ ಮ್ಯಾಕ್ಸಿಮಮ್ ವೆಲಾಸಿಟಿ ಫಾರ್ಮುಲಾ, ಮ್ಯಾಕ್ಸಿಮಮ್ ಆಕ್ಸಲರೇಷನ್ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಮಾಡಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಅ ಸ್ಟ್ರಿಂಗ್ ಆಫ್ ಲೀನಿಯರ್ ಡೆನ್ಸಿಟಿ 0.2 is stretched with a force of 500 Newton. A transverse wave of length 4 meter is set up. The speed of the wave is. ನಾವು ಮುಂಚೆನೇ ಇದು ಮಾಡಿದ್ವಿ ಇದೇ ಥರ ಪ್ರಾಬ್ಲಮ್. ಸೊ ಇನ್ನು ಸ್ಟ್ರೆಚ್ಡ್ ಸ್ಟ್ರಿಂಗ್ ಒಳಗಡೆ ವೆಲಾಸಿಟಿ ಇಸ್ ಗಿವನ್ ಬೈ ಟೆನ್ಷನ್ ಬೈ ಮಾಸ್ ಡೆನ್ಸಿಟಿ, ವಿಚ್ ಇಸ್ ಗಿವನ್ ಬೈ ರೂಟ್ ಓವರ್ 500 ಡಿವೈಡೆಡ್ ಬೈ 0.2, ವಿಚ್ ಇಸ್ 2500 ರೂಟ್ ಎಷ್ಟಿದೆ ಅದು, 50. ಸೊ 50 meter per second is the correct answer. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್. ಆಲ್ರೈಟ್, ಮುಂಚೆ ಮಾಡಿದೀವಿ, ಬಹಳ ಸಿಂಪಲ್, ಇದು ತುಂಬ ರಿಪೀಟ್ ಆಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇಸ್ ಮೂವಿಂಗ್ ಇನ್ ಅ ಸರ್ಕ್ಯುಲರ್ ಆರ್ಬಿಟ್ ಅರೌಂಡ್ ದಿ ಅರ್ತ್ ವಿತ್ ಅ ಸ್ಪೀಡ್ ಈಕ್ವಲ್ ಟು half the magnitude of escape velocity from the earth. The height of the satellite above the earth surface is. ಸೊ ಇಲ್ಲಿ ಬೇಸಿಕಲಿ ನಮಗೆ ಆರ್ಬಿಟಲ್ ವೆಲಾಸಿಟಿ ಮತ್ತೆ ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ದಾರೆ. ಏನದು, ಆರ್ಬಿಟಲ್ ವೆಲಾಸಿಟಿ ಇಸ್ ಗಿವನ್ ಬೈ ಹಾಫ್ ಆಫ್ ಎಸ್ಕೇಪ್ ವೆಲಾಸಿಟಿ. ಸೊ ಆರ್ಬಿಟಲ್ ವೆಲಾಸಿಟಿ ಫಾರ್ಮುಲಾ ಬರೀರಿ, gm ಡಿವೈಡೆಡ್ ಬೈ ಸ್ಮಾಲ್ r, ಓಕೆ, ಇಸ್ ಈಕ್ವಲ್ ಟು 1/2 ಇಂಟು ರೂಟ್ gm
2gm divided by r. All right. So ಈ ಸ್ಮಾಲ್ r ಅಂದ್ರೆ ಎಷ್ಟಿರುತ್ತೆ? ಸ್ಮಾಲ್ r ಅಂದ್ರೆ √gm divided by r plus h. ಸ್ಮಾಲ್ r ಅಂದ್ರೆ ಸೆಂಟರ್ ಇಂದ ಸ್ಯಾಟಲೈಟ್ ವರೆಗೂ ಎಷ್ಟಿದೆ? This is the height of the satellite and r is the radius of earth. This is root to cancel, so gm by 2r. ಓಕೆ, ಯಾಕಂದ್ರೆ √2 and 2 ಕ್ಯಾನ್ಸಲ್ ಆಗ್ಬಿಡುತ್ತೆ, ಕೆಳಗೆ √2 ಇರುತ್ತೆ, ಅದು ಹೊಳಗೆ ಸೇರ್ಬೋದು. ಆಲ್ ರೈಟ್, ಈಗ ಎರಡು ಕಡೆ ರೂಟ್ ತೆಗೀರಿ, gm ತೆಗೀರಿ. ಸೊ ಏನು ಉಳಿಯುತ್ತೆ? ಸೊ ಯು ವಿಲ್ ಹ್ಯಾವ್ ದಟ್ ಹಿಯರ್, ಇದನ್ನ ಈ ಕಡೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಯು ವಿಲ್ ಹ್ಯಾವ್ ದಟ್ 1/r plus h is equal to 1/2r. ಸೊ 2r is equal to r plus h. r ನ ಈ ಕಡೆ ತಗೊಂಬನ್ನಿ, r is equal to h. So h ಎಷ್ಟಿದೆ? height of the satellite is radius of the earth. Height of the satellite is equal to radius of the earth, which is 6400 kilometer. All right. So this again ಮತ್ತೆ ಕಾನ್ಸೆಪ್ಟ್ ಫ್ಲೋನ ಯೂಸ್ ಮಾಡಬೇಕು ಇಲ್ಲಿ ನೋಡಿ. ಫಸ್ಟ್ ನಮಗೆ ಕೊಟ್ಟಿರೋ ಡೀಟೇಲ್ಸ್ನ ತಗೊಂಬನ್ನಿ, ಆಮೇಲೆ ಗೊತ್ತಿರೋ ನಮ್ಮ ಫಾರ್ಮುಲಾ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಅದನ್ನ ಸಿಂಪ್ಲಿಫೈ ಮಾಡಿ. ಇಷ್ಟೇ, ಇಲ್ಲಿಂದ ಬರೀ ಸಿಂಪ್ಲಿಫಿಕೇಶನ್. ಇಲ್ಲಿ ತನಕ ನೀವು ತಗೊಂಬಂದ್ರೆ ಈಸಿಯಾಗಿ ಮಾಡ್ಬೋದು. gm ಕ್ಯಾನ್ಸಲ್, 2 ಕ್ಯಾನ್ಸಲ್. ಓಕೆ, 2 ಮತ್ತೆ ಈ 2 ಕ್ಯಾನ್ಸಲ್ ಆಗ್ಬಿಡುತ್ತೆ, √2 ಕೆಳಗೆ ಬಂದ್ಬಿಡುತ್ತೆ. ಆಲ್ ರೈಟ್, and then finally you will have this answer. Take off the root, ಎರಡು ಕಡೆ ಸ್ಕ್ವೇರ್ ಮಾಡಿದ್ರೆ ರೂಟ್ ಹೋಗ್ಬಿಡುತ್ತೆ. ಆಮೇಲೆ 1/2r is equal to r plus h, 2r is equal to r plus h, h is equal to r. ಆಲ್ ರೈಟ್, ಸೊ ಇದು ಗೊತ್ತಿದ್ರೆ ಈ ಎರಡು ಸ್ಟೆಪ್, ಬರೀ ಎರಡು ಸ್ಟೆಪ್ ಮಾಡಿದ್ರೆ ಮುಗೀತು. ಯು ವಿಲ್ ಗೆಟ್ ದಿ ಆನ್ಸರ್ ಡೈರೆಕ್ಟ್ಲಿ, ನೋ ಡೌಟ್. ಆಲ್ ರೈಟ್, ಆಲ್ಸೋ ಸಮ್ವಾಟ್ ಈಸಿ ಪ್ರಾಬ್ಲಮ್, ಬಟ್ ಈ ಪ್ರಾಬ್ಲಮ್ ಗೊತ್ತಿರಬೇಕು. ಆಮೇಲೆ ಕಾನ್ಸೆಪ್ಟ್ ಫ್ಲೋ, ಓಕೆ, ಶುರು ಮಾಡಿ ಕರೆಕ್ಟಾಗಿ ಎಂಡ್ ಮಾಡಬೇಕು, ಅವಾಗ ಕರೆಕ್ಟಾಗಿ ಸಿಗ್ಬಿಡುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. A charge q is distributed over two concentric hollow spheres of radii r and r such that the surface density are equal. Surface density are equal. Potential at the common center is. Potential at the common center is. So ಇಲ್ಲಿ ನೋಡಿ, ಎರಡು ಸ್ಪಿಯರ್ ಇದೆ, ಆದ್ರೂ ಎರಡರಲ್ಲೂ ಏನಾಗಿದೆ? ಚಾರ್ಜ್ ಡೆನ್ಸಿಟಿ ಸೇಮ್ ಆಗಿದೆ. ಸೊ ಚಾರ್ಜ್ ಡೆನ್ಸಿಟಿ ಅಂದ್ರೆ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸೊ ದೇ ಆರ್ ಟೆಲಿಂಗ್ ದಟ್ q pi by 4 pi r1 square is equal to q2 by 4 pi r2 square. ಓಕೆ, ಓ ಸಾರಿ, ಎರಡು r ಕೊಟ್ಟಿದ್ದಾರೆ, ಅವರು r ವ್ಯಾಲ್ಯೂ ಕೊಟ್ಟಿದ್ದಾರೆ, r1 r2 ತಗೋಬೇಕಾಗಿಲ್ಲ. ಸೊ ಯು ಕ್ಯಾನ್ ಟೇಕ್ q1 is small r square and q2 is capital R2 square. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಒಂದು ರಿಸಲ್ಟ್ ಇದೆ. ಸೊ ಅದು ಹೇಗಿರುತ್ತೆ ಅಂದರೆ a/b is equal to c/d is equal to a plus c by b plus d. So you would have known this. a/b is equal to c/d is equal to a plus c divided by b plus d. ಈ ರೀತಿಯಲ್ಲಿ ಬರೀಬೋದು. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಕಾಮನ್ ಕ್ಯಾನ್ಸಲ್ ಮಾಡಿ. ಸೊ q1 by r square is equal to q2 by r square is equal to q1 plus q2 divided by r square plus r square. All right. ಸೊ ಇದರಿಂದ ಬರೀ q1 by r, q2 by r ಅಂತ ಬರೀಬಹುದು ನಾವು. ಇದರಿಂದ q1 by q2 is equal to q, total charge. All right. ಸೊ ಇದನ್ನ ಯಾವ ರೀತಿಯಲ್ಲಿ ಬರೀಬಹುದು? q1 by r is equal to q1 plus q2, total q by r square plus small r square into r. ಇದರಲ್ಲಿ ಒಂದೇ ಒಂದು r ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, r ಸ್ಕ್ವೇರ್ ಒಂದೇ ಒಂದು r, ಮತ್ತೆ ಅದೇ ಇಲ್ಲೂ ಮಾಡಿ. q2 by capital R is equal to q by r square plus r square into capital R. All right. So q1 by r, q2 by r ಸಿಕ್ತಾ? ಸೊ ಇದನ್ನ ಯಾಕೆ ಈ ರೀತಿಯಲ್ಲಿ ತಗೋತಿದ್ದೇನೆ? ದಿ ಕ್ವೆಶ್ಚನ್ ಇಸ್ ಟು ಫೈಂಡ್ ಪೊಟೆನ್ಷಿಯಲ್. ಪೊಟೆನ್ಷಿಯಲ್ದು ಫಾರ್ಮುಲಾ ಏನು? 1/4 pi epsilon naught q by r. ಅದಕ್ಕೆ q1 by r, q2 by r ತಗೊಂಡಿರೋದು. ಸೊ ವಾಟ್ ಈಸ್ ದಿ ಪೊಟೆನ್ಷಿಯಲ್? ಟೋಟಲ್ ಪೊಟೆನ್ಷಿಯಲ್ ಹಿಯರ್ ಇಸ್ potential due to q1 plus potential due to q2. So common 1/4 pi epsilon naught common ಆಗಿ ಬರುತ್ತೆ. q1 ಅಂದ್ರೆ ಏನು? q divided by r square plus r square into r, which is q1 by r. ಓಕೆ, ಕನ್ಫ್ಯೂಷನ್ ಬೇಡ, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಓಕೆ, ಸೊ q1 by r
plus q2 by r. Okay, so q1 by r is to 1 by 4 pi epsilon naught q divided by r square plus r square into r plus this is q by r square plus r square into capital R. Alright, ಮತ್ತೆ q by r square plus r square common ತಗೊಳ್ಳಿ. So you will get 1 by 4 pi epsilon naught q divided by r square plus r square. ಮತ್ತೆ ಏನು ಉಳಿದಿದೆ? r plus r. R plus r is remaining. This is the potential. Option D is the correct answer. Alright, ಸೊ ಮತ್ತೆ ಇದರಲ್ಲಿ ಕಾನ್ಸೆಪ್ಟ್ ಫ್ಲೋ ತುಂಬ ಮುಖ್ಯ. ಸೊ ಏನು ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ ಅದನ್ನು ಉಪಯೋಗಿಸಿ ಕರೆಕ್ಟಾಗಿ ನಮಗೆ ಬೇಕಾಗಿರೋ ರೀತಿಯಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಮ್ಯಾನಿಪುಲೇಟ್ ಮಾಡಿ ನಾವು ಕರೆಕ್ಟಾಗಿ ಆನ್ಸರ್ ತರ್ಬೋದು. ಸೊ ಕೊನೆಗೆ ಏನು ಬೇಕು, ಏನು ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಕರೆಕ್ಟಾಗಿ ಆ ಮಧ್ಯದಲ್ಲಿರೋ ಆ ದಾರಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಕಾನ್ಸೆಪ್ಟ್ ಫ್ಲೋ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಯೂಸ್ ಇಟ್ ಇನ್ such problems which is not very direct. Alright, so this problem is somewhat between average and difficult, not that difficult also, you can do it. Very known formulas, ಎಲ್ಲರಿಗೂ ಗೊತ್ತಿರೋ formulas ಮಾಡಬಹುದು. Alright, so the next problem is 136. The plates of a parallel plate capacitor have an area of 100 centimeter square. Each are separated by 2.5 mm. The capacitor is charged to 200 volt. The energy stored in the capacitor is. ಬಹಳ ಸಿಂಪಲ್ ಪ್ರಾಬ್ಲಮ್ ಇದು, ಡೈರೆಕ್ಟ್ ಪ್ರಾಬ್ಲಮ್ ಇದು. ಡೈರೆಕ್ಟ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ದು ಫಾರ್ಮುಲಾ ಬರೀರಿ. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಇಸ್ ಹಾಫ್ ಸಿ ವಿ ಸ್ಕ್ವಯರ್. ಸೊ ಇಲ್ಲಿ ಸಿ ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿಲ್ಲ, ಸಿ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ದು ಕೆಪಾಸಿಟೆನ್ಸ್ ಫಾರ್ಮುಲಾ ಹಾಕಿ. ಸೊ ಇಲ್ಲಿ ಏನು ಬರೀಬೋದು, 1/2 ಎಪ್ಸಿಲಾನ್ ನಾಟ್ ಎ ಇಂಟು ಡಿ, ಸಾರಿ ಎ ಡಿವೈಡೆಡ್ ಬೈ ಡಿ, a divided by d into v square. ಎಲ್ಲ ಪ್ರತಿಯೊಂದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 1/2 epsilon naught value is 8.85 into 10 to the power minus 12. ಏರಿಯಾ ವ್ಯಾಲ್ಯೂ 100 centimeter square ಇದೆ, ಅದನ್ನ ಮೀಟರಿಗೆ ಕನ್ವರ್ಟ್ ಮಾಡಿ. ಸೊ ಇಟ್ ವಿಲ್ ಬಿಕಮ್ 0.01 meter square ಹೋಲ್ ಡಿವೈಡೆಡ್ ಬೈ ಡಿ ವ್ಯಾಲ್ಯೂ ಎಷ್ಟಿದೆ, 2.5 mm ಅಂದರೆ 2.5 into 10 to the power minus 3 into ವೋಲ್ಟೇಜ್ ಸ್ಕ್ವಯರ್ 200 ಸ್ಕ್ವಯರ್. ಸೊ ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಕರೆಕ್ಟಾಗಿ ಆನ್ಸರ್ 7.8 into 10 to the power minus 7 joules ಅಂತ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಂಡ್ ಸಿ, ಟ್ರೈ ಮಾಡ್ಬೋದು, ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 7.8 into 10 to the power minus 7 joules ಅಂತ ಬರುತ್ತೆ. ಸೊ ದಿಸ್ ಇಸ್ ಅ ವೆರಿ ಸಿಂಪಲ್ ಪ್ರಾಬ್ಲಮ್, ವೆರಿ ಡೈರೆಕ್ಟ್ ಪ್ರಾಬ್ಲಮ್. ಎನರ್ಜಿ ಆಫ್ ಅ ಕೆಪಾಸಿಟರ್ ಫಾರ್ಮುಲಾ ತುಂಬ ಮುಖ್ಯವಾಗಿದೆ. ಸೊ ಜಸ್ಟ್ ನೋ ದಿ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಾಲ್ವ್. ಆಲ್ ರೈಟ್, ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. In a region of space, the electric field is given by E is 8I cap plus 4J cap plus 3K cap. The electric flux through the surface of area is 100 units in XY plane. Alright, so ಇದರಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಫೀಲ್ಡ್ ಅದು ವೆಕ್ಟರ್ ಫಾರ್ಮ್ ಕೊಟ್ಟಿದ್ದಾರೆ, ಆರ್ಥೋಗೋನಲ್ ಯೂನಿಟ್ ವೆಕ್ಟರ್ಸ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಿದ್ದಾರೆ. 8I plus 4J plus 3K. ಅದೇ ರೀತಿಯಲ್ಲಿ ನಾವು ಏರಿಯಾ ವೆಕ್ಟರ್ನ ಹೇಗೆ ಮಾಡ್ಬೋದು? ಸಿ, ನಮ್ಮ ಏರಿಯಾ XY ಪ್ಲೇನ್ ಆಗಿದೆ. ದಿ ಏರಿಯಾ ಇಸ್ ಇನ್ ದಿ XY ಪ್ಲೇನ್. ಏರಿಯಾ ವೆಕ್ಟರ್ ಯಾವಾಗಲೂ ನಮ್ಮ ಪ್ಲೇನ್ದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಆ ವೆಕ್ಟರ್ XYಗೆ ಪರ್ಪೆಂಡಿಕ್ಯುಲರ್ ಆಗಿ ಯಾವ ವೆಕ್ಟರ್ ಇರುತ್ತೆ? Z ಆಕ್ಸಿಸ್. Z ಆಕ್ಸಿಸ್ ಅಂದರೆ K ಯೂನಿಟ್ ವೆಕ್ಟರ್. ಸೊ A ಇಸ್ ಎಕ್ಸಾಕ್ಟ್ಲಿ 100 ಯೂನಿಟ್ಸ್ ಇನ್ ದಿ K ಡೈರೆಕ್ಷನ್. ಈಗ ಫ್ಲಕ್ಸ್ ಇಸ್ ಈಕ್ವಲ್ ಟು E ಡಾಟ್ A ಅಂತ ಬರೀಬಹುದು. ಓಕೆ, E ಡಾಟ್ A ವಿಚ್ ಇಸ್ 8I ಪ್ಲಸ್ 4J ಪ್ಲಸ್ 3K ಡಾಟ್ 100K. ಆಲ್ರೈಟ್, ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡುವಾಗ ಡಾಟ್ ಪ್ರಾಡಕ್ಟ್ ನಲ್ಲಿ ಸಿಮಿಲರ್ ಯೂನಿಟ್ ವೆಕ್ಟರ್ಸ್ ಮಲ್ಟಿಪ್ಲೈ ಆಗೋದು. 3 into 100 ವಿಚ್ ಇಸ್ 300 ಯೂನಿಟ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಆಲ್ರೈಟ್, ಮತ್ತೆ ಇನ್ನೊಂದು ಈಸಿ ಕ್ವೆಶನ್, ಡೈರೆಕ್ಟ್ ಫಾರ್ಮುಲಾ, ಜಸ್ಟ್ ವೆಕ್ಟರ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ಸಾರಿ ಮತ್ತೆ ಏರಿಯಾ ವೆಕ್ಟರ್ದು ನೀವು ಕಂಡುಹಿಡಿಬೇಕು. ಸೊ XY ಪ್ಲೇನ್ ಅಂದ್ರೆ area vector is perpendicular to the plane that is in the Z axis, which is K unit vector K cap. Substitute and find the answer. Very easy problem once again. Next problem node. A water molecule has an electric dipole 6.4 into 10 to the power minus 30 coulometer moment. Okay, my dipole moment is that much. When it is in vapor state, the distance in meter between the center of the positive and negative charge of the molecule is. Again, another very simple problem.
So they have given the dipole moment value. You have to find the distance. So what is the relation? Dipole moment is charge into distance between the charge into distance between the two charges. Okay, equal magnitude, opposite charges, opposite type. So here they are asking the distance. So D is equal to P by Q, which is given by P value ಎಷ್ಟು ಕೊಟ್ಟಿದ್ದಾರೆ 6.4 into 10 to the power minus 30 whole divided by Q value is how much? Q value is 1.6 into 10 to the power minus 19. This is 4 times 19. 30 minus 19 is 11. So it is 4 into 10 to the power minus 11 meters. Option B is the correct answer. ಮತ್ತೆ ಇನ್ನೊಂದು ಬಹಳ ಈಸಿ ಪ್ರಾಬ್ಲಮ್, ಸಿಂಪಲ್, ಜಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಫಾರ್ಮುಲಾ ಹಾಕಬೇಕು, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನಿಮಗೆ ಆನ್ಸರ್ ಸಿಗುತ್ತೆ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ. ದಿ ಫೋರ್ಸ್ ಬಿಟ್ವೀನ್ ಟೂ ಐಡೆಂಟಿಕಲ್ ಚಾರ್ಜಸ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ r in vacuum is F. Now a slab of dielectric K is equal to 4 is inserted between these two charges. The thickness of the slab is r by 2. The force between the charges will now become. ಆಲ್ರೆಡಿ ಈ ಪ್ರಾಬ್ಲಮ್ ನಾವು ಒಂದೋ ಎರಡೋ ಸಲ ಮಾಡಿದ್ದೀನಿ, ಇದೇ ಕ್ವೆಶನ್ ಪೇಪರ್ ಅಭ್ಯಾಸ್ ಪೇಪರ್ದು ಡಿಸ್ಕಷನಲ್ಲಿ ಮಾಡಿದ್ದೀವಿ. ಸಿ, ಒಂದು ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ ಮಧ್ಯದಲ್ಲಿ ಒಂದು ಡೈಎಲೆಕ್ಟ್ರಿಕ್ ಆಫ್ ಸಮ್ ಸ್ಪೆಸಿಫಿಕ್ ಥಿಕ್ನೆಸ್ ಲೆಸ್ ದ್ಯಾನ್ ದಿ ಡಿಸ್ಟೆನ್ಸ್, ಆ ಪ್ಲೇಟ್ಗಳ ಮಧ್ಯೆ ಇರೋ ಡಿಸ್ಟೆನ್ಸ್ ಇಂದ ಕಡಿಮೆ ಥಿಕ್ನೆಸ್ ಇಂದ ಒಂದು ವಸ್ತು ಹಾಕಿದ್ರೆ, ಡೈಎಲೆಕ್ಟ್ರಿಕ್ನ ಹಾಕಿದ್ರೆ ಫೋರ್ಸ್ ವ್ಯಾಲ್ಯೂ ಏನಾಗುತ್ತೆ? ಹೊಸ ಫೋರ್ಸ್ ವ್ಯಾಲ್ಯೂ ಎಫ್ ನ್ಯೂ ವಿಲ್ ಬಿ 1/4 pi epsilon naught of course q square divided by ಉಳಿದಿದ್ದು ಏರ್. ವಾಟ್ ಈಸ್ ದಿ ಡಿಸ್ಟೆನ್ಸ್ ಆಫ್ ದಿ ಏರ್? ಮೀನ್ಸ್ ಒಂದು ಡೈಎಲೆಕ್ಟ್ರಿಕ್ ಹಾಕುವಾಗ ಆ ಡೈಎಲೆಕ್ಟ್ರಿಕ್ ಒಂದು ಡಿಸ್ಟೆನ್ಸ್ ಕವರ್ ಮಾಡ್ತಾ ಥಿಕ್ನೆಸ್, ಉಳಿದಿದ್ದು ಎಷ್ಟು? ದಿ ರಿಮೈನಿಂಗ್ ಡಿಸ್ಟೆನ್ಸ್ ಇಸ್ r minus r by 2, r minus r by 2, remaining distance is r by 2 plus the thickness of the glass, thickness of the dielectric into the dielectric constant, which is also r by 2 into root of dielectric constant. This is the formula. If you have a dielectric of some thickness into the parallel plate capacitor, this is the formula. The remaining distance into root of dielectric constant into thickness of the dielectric. All right, fine. So how do you find this? This is given by 1/4 pi epsilon naught. So root 4 and root 2 will get cancelled. Root 4 is 2 and 2 will get cancelled, and this is whole square. Sorry, I missed out. Q square divided by r by 2 plus r, 3r by 2 whole square. Square ಮಾಡುವಾಗ by 2, 2 square 4, 4 ಮೇಲೆ ಬರುತ್ತೆ. ಓಕೆ, 3 square 9, ಉಳಿದಿದೇನು 1/4 pi epsilon naught q square by r square, which is the force. So the final answer is 4/9 into force. This is the force value, normal force value. All right. So the final answer is 4f/9. Already we have solved this kind of problem. ನಮ್ಮ ಹಿಂದಿನ ವಿಡಿಯೋಸ್ ಅಲ್ಲೂ ನೀವು ಹೋಗಿ ಹುಡುಕಿದ್ರೆ ಇದೇ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಓಕೆ, ಯು ಕ್ಯಾನ್ ಸಿ ದಿ ಸೇಮ್ ಪ್ರಾಬ್ಲಮ್ ಅಗೇನ್ ರಿಪೀಟಿಂಗ್ ಇಟ್. ಸೊ ಕೆಲವೊಂದ್ಸಲ ರಿಪೀಟ್ ಆಗಿದೆ, ಸ್ವಲ್ಪ ಇಂಪಾರ್ಟೆಂಟ್ ಕ್ವೆಶನ್ ಆಗಿ ಅನ್ಕೊಳ್ಳಿದ್ದನ್ನ ಇದೇ ಟೈಪ್ ಪ್ರಾಬ್ಲಮ್ನ ಇನ್ನ ಸಾಕಷ್ಟು ಸಾಲ್ವ್ ಮಾಡಿ ಈಸಿ ಆಗುತ್ತೆ. ಓಕೆ, ಲೆಟ್ಸ್ ಲುಕ್ ಎಟ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ದಿ ಹಾಲೋ ಮೆಟಲ್ ಸ್ಫಿಯರ್ ಆಫ್ ರೇಡಿಯಸ್ 5 centimeter is charged such that the potential on the surface is 10. The potential at the center of the sphere is, ನೋಡಿ, ಒಂದು hollow sphere, ಅದು hollow metal sphere, it's a conducting sphere. So what will be the electric field inside the conducting sphere? Electric field inside a conductor, okay, inside a conductor is always 0. And what is electric field in terms of potential? dV by dl, which is equal to 0. That means V is a constant. ಒಳಗಡೆ ಮೆಟಲ್ದು ಯಾವುದು ಕಂಡಕ್ಟರ್ ಆಗಿರಲಿ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, ಅಂದರೆ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೆ, ವಿಚ್ ಇಸ್ 10 ವೋಲ್ಟ್. ಹೊರಗೆ 10 ವೋಲ್ಟ್ ಇದೆ, ಒಳಗೂ 10 ವೋಲ್ಟೇ ಇರುತ್ತೆ. ಇಟ್ ಇಸ್ ಕಾನ್ಸ್ಟೆಂಟ್, ಇಟ್ ಇಸ್ ನಾಟ್ ಚೇಂಜಿಂಗ್. ಆಲ್ ರೈಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೀಲ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್. ವೆರಿ ಈಸಿ ಪ್ರಾಬ್ಲಮ್. ಇಂಥ ಪ್ರಾಬ್ಲಮ್ ನಾವು ಮುಂಚೆ ಮಾಡಿದ್ದೀವಿ, ಅನಾಲಿಸಿಸ್ ಅಲ್ಲೇ ಮಾಡಿದ್ದೀವಿ. ಸೊ ಈ ಐಡಿಯಾನ ಕರೆಕ್ಟಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಒಂದು ಕಂಡಕ್ಟರ್ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರುತ್ತೆ, ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ, ಪೊಟೆನ್ಷಿಯಲ್ ಇನ್ಸೈಡ್ ಅ ಕಂಡಕ್ಟರ್ ವಿಲ್ ಬಿ ಕಾನ್ಸ್ಟೆಂಟ್. ಆಲ್ ರೈಟ್. ಸೊ ಲೆಟ್ us look at the next problem. Two wires of same metal have same length but their cross section are in the ratio 3:1.
they are joined in series. The resistance of the thicker wire is 10 ohms. The total resistance of the combination. ನೋಡಿ ಇಲ್ಲಿ resistance area relation ಗೊತ್ತಿರಬೇಕು. Resistance is inversely proportional to area. Okay, that is cross section. That means that R1 by R2 is equal to A2 by A1. ಯಾಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ. ಸೊ ನಾವು ಯಾವ್ದಾದ್ರು ಇದರಲ್ಲಿ R1 R2 ಯಾವ್ದಾದ್ರು ಒಂದು ಥಿಕ್ ಆಗಿ ಅನ್ಕೊಳ್ಳಿ, R2 ನ ಥಿಕ್ ಅನ್ಕೊಳ್ಳಿ, R1 is thinner one. So R1 divided by R2, thicker one value is 10 ohms, is equal to A2 by A1. A2 thicker one, how much is it? 3:1. So R1 ಎಷ್ಟಾಗುತ್ತೆ? R1 is equal to 30 ohms. ಈ 30 ohms 10 ohms ಜೊತೆ parallel ಇದೆ. 30 ohms is in series. It is in series with the 10 ohms. So what is the total resistance? It is 40 ohms. 30 plus 10, R2 is 10, R1 plus R2 will be 40 ohms. Correct answer is option C. Again another very simple problem, very easy problem. Just radius ಮತ್ತೆ thickness ದು relation ಗೊತ್ತಿರಬೇಕು. So radius ಅಂತ ಎಲ್ಲೂ ಕೊಟ್ಟಿಲ್ಲ. Okay, radius ಕೊಟ್ಟಿಲ್ಲ. So you can't take inversely proportional to r square ತಗೊಳಕ್ ಆಗಲ್ಲ. Simply cross section ಅಂತ ಕೊಟ್ಟಿದ್ದಾರೆ. So ಅದನ್ನ ಏರಿಯಾಗೆ ಅನ್ಕೋಬೇಕು. Okay, that is area. So inversely proportional to area and you can do it. ಕೆಲವೊಬ್ರು ರೇಡಿಯಸ್ ಅಂತ ಅನ್ಕೊಂಡು ಸ್ಕ್ವೇರ್ ಮಾಡ್ತಾರೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಅಂತೆಲ್ಲ ಮಾಡಬೇಡಿ. ಬರೀ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ರೆ ಜಸ್ಟ್ ಟೇಕ್ ಏರಿಯಾ. ಆಲ್ ರೈಟ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಇನ್ ದಿ ಟೂ ಸರ್ಕ್ಯೂಟ್ಸ್ ಶೋನ್ ಇನ್ ದಿ ಫಿಗರ್, ಓಕೆ, RAB is equal to RCD, RAB RCD. This is an infinite ladder. Okay, this is an infinite ladder. You can understand from it. ಸೊ ಇದರಿಂದನೇ ಗೊತ್ತಾಗುತ್ತೆ. ನಾನೊಂದು ವಿಷಯ ಹೇಳ್ತೀನಿ ಈ ಲ್ಯಾಡರ್ ವಿಷಯದಲ್ಲಿ. ಇನ್ ಕೇಸ್ ಇನ್ಫೈನೈಟ್ ಲ್ಯಾಡರ್ ಆಫ್ ರೆಸಿಸ್ಟೆನ್ಸ್, ಸಿ ಇಲ್ಲಿ ನೋಡಿ, ಲಾಜಿಕಲ್ ಆಗಿ ಥಿಂಕ್ ಮಾಡಿ ಫಸ್ಟ್, ದೆನ್ ಐ ವಿಲ್ ಟೆಲ್ ಹೌ ಟು ಡೂ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಅಲ್ಲಿ ಏನಿಲ್ಲ, ಬಹಳ ಸಿಂಪಲ್ ಪ್ರಾಬ್ಲಮ್ ಇದು. ಇದು ಒಂದೇ ತರ ಇರೋ ಸೆಕ್ಷನ್ ಇದು, ಆಮೇಲೆ ಇದು ಒಂದೇ ತರ ಇದೆ. ದೇ ಬೋತ್ ಆರ್ ಸಿಮಿಲರ್, ದಿಸ್ ಬೋತ್ ಸೆಕ್ಷನ್. ಓಕೆ, ಬಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಓಮ್ ಇದೆ. ದೇರ್ ಇಸ್ ಅನ್ ಎಕ್ಸ್ಟ್ರಾ 1 ohm ಹಿಯರ್, ದೇರ್ ಇಸ್ ಅನ್ ಎಕ್ಸ್ಟ್ರಾ 1 ohm ಹಿಯರ್, there is no ohms here. So obviously logically you can tell that RAB is greater than RCD. Directly mark ಮಾಡಬಹುದು. ಈ ಪ್ಯಾಟರ್ನ್ ನ ನೀವು ರೆಕಗ್ನೈಸ್ ಮಾಡಿದ್ರೆ, if you identify this pattern, you can easily tell RAB is greater than RCD. All right, ಬಟ್ ಇಂಥ ಒಂದು ಲ್ಯಾಡರ್ ಪ್ರಾಬ್ಲಮ್ ಬಂದ್ರೆ ಇದನ್ನ ಸಾಲ್ವ್ ಮಾಡೋದು ಹೇಗೆ? ಬೇರೆ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ರೀತಿಯಲ್ಲಿ ಕೊಟ್ಟಿದ್ರೆ ಹೆಂಗೆ ಸಾಲ್ವ್ ಮಾಡ್ತೀರಾ? ಸೊ ಅದ್ರಲ್ಲಿ ನೋಡಿ, ಸೊ ಐ ಟೇಕ್ ದಿಸ್ ಔಟ್ ಫಸ್ಟ್. ಓಕೆ, ಸೊ ನಾನು ಡೀಟೇಲ್ ಆಗಿ ಹೇಳಲ್ಲ, ಜಸ್ಟ್ ಹೆಂಗೆ ಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎ ಟು ಬಿ, ಎ ಮಧ್ಯದಲ್ಲಿ, ಎ ಬಿ ಮಧ್ಯದಲ್ಲಿ ನೀವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾಗಿದ್ರೆ, ಇದರಲ್ಲಿ ಫಸ್ಟ್ ಲೂಪ್ ಅಂದ್ರೆ ಯಾವುದು, ಈ ಲೂಪ್ನ ಜಸ್ಟ್ ಹಾಗೆ ಇಟ್ಕೊಳ್ಳಿ. ಓಕೆ, ಈ ಲೂಪ್ನ ಹಾಗೆ ಚೇಂಜ್ ಮಾಡಿಲ್ಲದೆ ಇಟ್ಕೊಳ್ಳಿ. ಉಳಿದಿದೆಲ್ಲನ ನೀವು ಟೋಟಲ್ ಆಗಿ ತಗೊಳ್ಳಿ. ಯು ಟೇಕ್ ದಿ ರಿಮೈನಿಂಗ್ ಆಸ್ ಟೋಟಲ್ ರೆಸಿಸ್ಟೆನ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಈಗ, ಈ ಎ ಬಿ ಮಧ್ಯದಲ್ಲಿರೋ ರೆಸಿಸ್ಟೆನ್ಸ್ ಆಮೇಲೆ ಈ ಇನ್ಫೈನೈಟ್ ಸೀರೀಸ್ ರೆಸಿಸ್ಟೆನ್ಸ್, ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಏನಿಲ್ಲ. ದೇರ್ ಇಸ್ ನೋ ಮಚ್ ಡಿಫರೆನ್ಸ್, ಬಿಕಾಸ್ ಹೊರಗೆ ಏನಿದೆ, ಈ ದೊಡ್ಡ ಬಾಕ್ಸ್ ಹೊರಗೆ ಜಾಸ್ತಿ ಏನಿಲ್ಲ, 2 ohms ಇರೋದು. ಓಕೆ, 1 and 1, ಸೊ ಇಟ್ ಇಸ್ ನಾಟ್ ಅ ಬಿಗ್ ಡೀಲ್. ಸೊ ಯು ಕ್ಯಾನ್ ರೈಟ್ RAB, ದಿಸ್ R is equal to this total R, this total R ಈಕ್ವಲ್ ಅಂತ ಬರಿಬಹುದು. ಓಕೆ, ದೇ ಆರ್ ಈಕ್ವಲ್. ಸೊ ಈಗ ಕಾಂಬಿನೇಷನ್ ನೋಡಿ, R is equal to 1 ಸೀರೀಸ್ ಅಲ್ಲಿ ಇದೆ, ಪ್ಲಸ್ ಈ 1 ಮತ್ತೆ R ಪ್ಯಾರಲಲ್ ಇದೆ, ಈ 1 ಮತ್ತೆ R ಪ್ಯಾರಲಲ್ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ R ಡಿವೈಡೆಡ್ ಬೈ R ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ R. ಓಕೆ, ಸೊ ಈ ರೀತಿಯಲ್ಲಿ ನೀವು R ಕಂಡುಹಿಡಿಬಹುದು. ಓಕೆ, ಯು ಕ್ಯಾನ್ ಫೈಂಡ್ R. ಸಿಮಿಲರ್ಲಿ ಹಿಯರ್, ಸೊ ಇಲ್ಲಿ ಫಸ್ಟ್ ಯಾವ್ದು ಬರ್ತದೆ, ಫಸ್ಟ್ ಲೂಪ್, ದಿಸ್ ಇಸ್ ದಿ ಫಸ್ಟ್ ಲೂಪ್. ಸೊ ಇದನ್ನ ಕನ್ಸಿಡರ್ ಮಾಡಿ, ಉಳಿದಿದೆಲ್ಲ R ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ R between C and D, and this is also R. So ಇಲ್ಲಿ ಏನಾಗುತ್ತೆ ನೋಡಿ, here R is equal to 1 is in parallel with R. If 1 is parallel with R, what will that become? So that will become 1 second. Okay, first andre bari idalla, you have to consider the remaining one. 1 second.
ಫಸ್ಟ್ 2 ರೆಸಿಸ್ಟೆನ್ಸ್ ಅಂತ ತಗೋಬೇಕು, ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿಂದ ಶುರು ಮಾಡಬೇಕು. ಯು ಹ್ಯಾವ್ ಟು ಕನ್ಸಿಡರ್ ಫ್ರಮ್ ಹಿಯರ್ ದಿಸ್ ಪಾರ್ಟ್. ಇದು ಫಸ್ಟ್ ಇದರಲ್ಲಿ ಬರಲಿ. ಸೊ ದಿಸ್ ಇಸ್ ಇನ್ ದಿಸ್ 1 ohm is in series with this and this. So this is parallel with 1. ಓಕೆ, ಇವೆರಡು ಸೀರೀಸ್ ಅಲ್ಲಿ ಇದೆ. ಆಮೇಲೆ ಈ ಟೋಟಲ್ ಈ 1 ಜೊತೆ ಪ್ಯಾರಲಲ್ ಇದೆ. ಸೊ ಏನಾಗುತ್ತೆ, ದಿಸ್ ವಿಲ್ ಬಿ 1 ಪ್ಲಸ್ ಆರ್, ಯಾಕೆಂದ್ರೆ ಸೀರೀಸ್ ಅಲ್ಲಿ ಇದೆ, is in parallel with 1 into 1 divided by 1 plus r plus 1. Okay, so this is 1 plus r divided by 2 plus r. ಸೊ ಇಲ್ಲಿಂದ ಆರ್ ಕಂಡುಹಿಡಿಬಹುದು, ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು, ಅದೇ ತರ ಇದ್ರದ್ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು, ಈ ಇದ್ರದ್ದು ಫಸ್ಟ್ ಒನ್. ಓಕೆ, ಸೊ ದಿಸ್ ಇಸ್ ದ ವೇ ಹೌ ಟು ಡೂ ladder problems. All right, next question ನೋಡಿ. In the figure, a network shows current. The magnitude of current is shown here. The current I will be. So very simple. Kirchhoff's law junction rule apply ಮಾಡಿ. 15 split ಆಗ್ತಿದೆ, 8 ಮತ್ತೆ ಉಳಿದಿದೆಷ್ಟು 7 ಆಂಪಿಯರ್. 15 split ಆಗ್ತಿದೆ ಹೆಂಗೆ, 8 plus 7. ಆಮೇಲೆ 8 is again joining with 5. 5 ಜೊತೆ 8 ಆಡ್ ಆಗ್ತಿದೆ, ಸೊ ಎಷ್ಟಾಗುತ್ತೆ 13 ಆಂಪಿಯರ್. Now 7 is getting added with 3. 7 and 3 are getting added, 10. Now this final I is the sum of 13 and 10. How much is that? 13 plus 10, it is equal to 23. Option D is the correct answer. Bala simple idu. Kirchhoff's junction rule is very easy. You can apply it here and you can find it. Very easy. Next problem nodi. Potential gradient along a length of uniform wire is 10 volt per meter. B and C are 2 points at 30 centimeter and 60 centimeter on a meter scale along the wire. The potential difference between B and C is. Nodi, potential gradient andre V by L per unit length is 10 volt per meter. ಅಂದ್ರೆ ಪ್ರತಿಯೊಂದು ಮೀಟರ್ಗೆ 10 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ಈಗ ನಾವು ಒಂದು ದೊಡ್ಡ ವೈರ್ ಅಲ್ಲಿ ಬಿಟ್ವೀನ್ 30 ಸೆಂಟಿಮೀಟರ್ ಅಂಡ್ 60 ಸೆಂಟಿಮೀಟರ್ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಹುಡುಕ್ತಿದ್ದೀವಿ. ಸೊ ಇವ್ರ ಮಧ್ಯದಲ್ಲಿ ಎಷ್ಟಿದೆ ಲೆಂತ್, ವಾಟ್ ಇಸ್ ದಿಸ್ ಲೆಂತ್ ಬಿಟ್ವೀನ್ 30 and 60? ಇಟ್ ಇಸ್ 30 ಸೆಂಟಿಮೀಟರ್ ಆರ್ 0.3 ಮೀಟರ್. 1 ಮೀಟರ್ಗೆ 10 ವೋಲ್ಟ್ ಇದ್ರೆ 0.3 ಮೀಟರ್ಗೆ ಎಷ್ಟು ವೋಲ್ಟ್ ಇರುತ್ತೆ? It is 3 volts. Okay, very simple. Again, another very simple question. Just you need to know the concept of potential gradient. Potential gradient concept ಗೊತ್ತಿದ್ರೆ easy ಆಗಿ ನೀವು ಲಾಜಿಕಲ್ ಆಗಿ ಆನ್ಸರ್ ಕಂಡುಹಿಡಿಬಹುದು. Very easy question. So please practice such question. You can score very easily in this. Next question ನೋಡಿ. Electric heating element consumes 500 watt per when connected to a 100 volt line. If the line voltage becomes 150, then the power is. Power voltage relation, you know what is the relation? When resistance is common, ಒಂದೇ material you are not changing the heating element, so resistance is same, so power is directly proportional to V square. ಅಂದ್ರೆ ಏನು ಬರಿಬಹುದು? P2 by P1 is equal to V2 by V1 the whole square ಅಂತ ಬರಿಬಹುದು. So P2 is equal to P1 into V2 divided by V1 the whole square. So ಇದನ್ನ ಎಲಾಬರೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದನ ಏನಾಗುತ್ತೆ? P1 is equal to 500, V2 is 150 divided by V1 is 100 whole square. So ಏನಾಗುತ್ತೆ? 15 1.5 divided 1.5 square 225. 500 into 2.25 is 1125 watts. Correct answer here is option D. Option D is the correct answer. Power is 1125 watts. Okay, so ಈ ಫಾರ್ಮುಲಾ, ಈ ರಿಲೇಷನ್ ಮತ್ತೆ ಫಾರ್ಮುಲಾ ಕರೆಕ್ಟ್ ಆಗಿ ಗೊತ್ತಿರಬೇಕು. ಅಗೇನ್ ಇಸ್ ಅನ್ ಈಸಿ ಪ್ರಾಬ್ಲಮ್, ಏನ್ ಟೆನ್ಷನ್ ಇಲ್ಲದೆ ಮಾಡ್ಬೋದು, ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 6 lead acid type of secondary cells, each of 2 volt EMF, internal resistance 0.015 ohms, are joined in series to provide a supply to a resistance of 8.5 ohms. What is the current drawn from the supply? ನೋಡಿ ಈ ಸಿಚುವೇಶನ್ ಹೆಂಗಿದೆ ನೋಡಿ. ಯು ಹ್ಯಾವ್ 6 cells. ಇದು ಎಷ್ಟಾಗಿದೆ? 1 2 3 4 1 2 3 4 5 6. ಓಕೆ, ಆಮೇಲೆ ದಿಸ್ ಇಸ್ ಕನೆಕ್ಟೆಡ್ ಟು ಅ 8.5 ohms ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್.
ಈ ಪ್ರತಿಯೊಂದಕ್ಕೆ 2 ವೋಲ್ಟ್ ಮತ್ತೆ 0.015 ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. ಸೊ ಇದರಲ್ಲಿ ಕರೆಂಟ್ ಎಷ್ಟಿದೆ, ಆಮೇಲೆ ಇವ್ರ ಹತ್ರ ವೋಲ್ಟೇಜ್ ಎಷ್ಟಿದೆ, ವಾಟ್ ಇಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ 8.5 ohm resistor is the question. See, very simple. Current you can find it out by total EMF divided by external resistance plus total internal resistance. So yesterday 6 into 2 divided by 8.5 plus 6 into 0.015. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ 1.4 ಅಂತ ಬರುತ್ತೆ. 1.4 amperes. ಓಕೆ, ಅಪ್ರಾಕ್ಸಿಮೇಟ್ಲಿ 1.4 amperes ಇಸ್ ದಿ ಕರೆಂಟ್ ವ್ಯಾಲ್ಯೂ. ಸೊ 1.4 ಎರಡು ಆಪ್ಷನ್ ಬರ್ತಾ ಇದೆ, ಆಪ್ಷನ್ ಎ ಮತ್ತೆ ಸಿ. ಅದರಲ್ಲಿ ಮತ್ತೆ ವೋಲ್ಟೇಜ್ ಚೆಕ್ ಮಾಡಬೇಕು. ಹೌ ಡು ಯು ಫೈಂಡ್ ವೋಲ್ಟೇಜ್? ವೋಲ್ಟೇಜ್ ಇಸ್ ಗಿವನ್ ಬೈ ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಕರೆಂಟ್ ಎಷ್ಟಿದೆ? 1.4. ಸೊ ವೇರ್ ಇಸ್ ದಿ ಪೊಟೆನ್ಷಿಯಲ್ ಡ್ರಾಪ್? ಇಟ್ ಈಸ್ ಅಕ್ರಾಸ್ 8.5. ಸೊ ರೆಸಿಸ್ಟೆನ್ಸ್ 8.5 ಮಲ್ಟಿಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಮತ್ತೆ ನೀವು 11.9 ಒಮೆಗಾ ಅಂತ ಬರುತ್ತೆ. ಓಕೆ, ಸೊ ದಿ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ. 11.9 ಒಮೆಗಾ ಅಲ್ಲ, ಸೊ ಇಟ್ ಇಸ್ ವೋಲ್ಟೇಜ್. ಐ ಆಮ್ ಸಾರಿ, ಇಟ್ ಇಸ್ ವೋಲ್ಟೇಜ್, volts. All right, so option A is the correct answer. Again, very simple problem. So ಇದರಲ್ಲಿ EMF cell combination, EMF combination and internal resistance combination ಗೊತ್ತಿದ್ರೆ ಇದು ಈಸಿಯಾಗಿ ಮಾಡ್ಬೋದು. ವೆರಿ ಸಿಂಪಲ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ಪೀಡ್ ಆಫ್ ಅನ್ ಎಲೆಕ್ಟ್ರಾನ್ ಹ್ಯಾವಿಂಗ್ ಅ ವೇವ್ ಲೆಂತ್ 10 to the power minus 10 ಮೀಟರ್ ಇಸ್. ಸೊ ಎಲೆಕ್ಟ್ರಾನ್ ಸ್ಪೀಡ್ ಕೇಳ್ತಿದ್ದಾರೆ, ವೇವ್ ಲೆಂತ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ದಿಸ್ ಇಸ್ ಅ ಡಿಬ್ರಾಯ್ ವೇವ್ ಲೆಂತ್. ಸೊ ಡಿಬ್ರಾಯ್ ವೇವ್ ಲೆಂತ್ ಎಷ್ಟಿದೆ? ಡಿಬ್ರಾಯ್ ವೇವ್ ಲೆಂತ್ ಇಸ್ ಗಿವನ್ ಬೈ ಲ್ಯಾಂಬ್ಡಾ ಇಸ್ h/p. ಓಕೆ, h/p. ಸೊ ಇದರಿಂದ ಏನು ಸಿಗುತ್ತೆ? p is m into v. ಸೊ ನಮಗೆ ವಿ ಕಂಡುಹಿಡಬೇಕು ಸ್ಪೀಡ್. ಸೊ ವಿ ನ ಈಗ ತಗೊಂಡು ಬನ್ನಿ, ಲ್ಯಾಂಬ್ಡಾ ಕೆಳಗಿಳಿಸಿ. ಸೊ ವಿ ಇಸ್ ಈಕ್ವಲ್ ಟು h ಡಿವೈಡೆಡ್ ಬೈ m ಇಂಟು ಲ್ಯಾಂಬ್ಡಾ, ವಿಚ್ ಇಸ್ 6.6 ಇಂಟು 10 to the power minus 34 divided by this is m 9.1 into 10 to the power minus 31 into lambda value is 10 to the power minus 10. So ಇದನ್ನ ಮಾಡಿದ್ರೆ you will get approximately answer as 7.25 into 10 to the power 6 meter per second. ಬೇಕಾದ್ರೆ ನೀವು ಚೆಕ್ ಮಾಡಬಹುದು. Answer is 7.25 into 10 to the power 6 meter per second. All right, so this is the speed of an electron. ಮತ್ತೆ ಡಿಬ್ರಾಯ್ wavelength ಫಾರ್ಮುಲಾ ಯೂಸ್ ಮಾಡಬೇಕು. Again another simple problem. ಇದರಲ್ಲಿ ಏನು ಇಲ್ಲ, ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಫಾರ್ಮುಲಾ ಹಾಕಬೇಕು. ಶ್ಯೂರ್ ಶಾರ್ಟ್ ಕ್ವೆಶನ್ ಇದು, ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ, ಸರ್ಫೇಸ್ ಇರ್ರೇಡಿಯೇಟೆಡ್ ವಿತ್ ಲೈಟ್ ಆಫ್ ವೇವ್ ಲೆಂತ್ 480 nanometer gives out electrons with maximum velocity v meter per second, the cutoff wavelength being 600. The same surface would release electrons with maximum velocity 2v meter per second if they radiated by light of wavelength. ಸೊ ಇಲ್ಲಿ ನೋಡಿ, ಎರಡು ಕಂಡೀಷನ್ ಇದೆ, ಎರಡು ಸಿಚುವೇಶನ್ ಇದೆ ಇಲ್ಲಿ. ಫಸ್ಟ್ 480 nanometer ವೇವ್ ಲೆಂತ್ ಇಂದ ಲೈಟ್ ಬೀಳ್ತಾ ಇದೆ, ಅವಾಗ ವಿ ವೆಲಾಸಿಟಿಯಲ್ಲಿ ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾ ಇದೆ. ಕಟ್ ಆಫ್ ಅಂದ್ರೆ ಥ್ರೆಶೋಲ್ಡ್ ವೇವ್ ಲೆಂತ್ 600 nano. ಸೊ ಫಸ್ಟ್ ಫಾರ್ಮುಲಾ ಬರೀರಿ, ಹಾಫ್ mv². ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು hc by lambda minus hc by lambda naught. Okay, energy of the light minus energy of the, what is it, work function. This is the work function. So ಇದೇ ತರ ಸೆಕೆಂಡ್ ಕೇಸು ಬರೀಬಹುದು, m into 2v² is equal to hc by lambda dash minus hc by lambda naught. ಇವೆರಡು ಈಕ್ವೇಶನ್ ಡಿವೈಡ್ ಮಾಡಿ, ಡಿವೈಡ್ ಮಾಡುವಾಗ ಇದೆಲ್ಲ ಕಟ್ ಆಗುತ್ತೆ. v² by 2v², 1/4 is equal to hc ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ ಎಲ್ಲ ಕಡೆ. 1 lambda ಅಂದ್ರೆ 480 minus 1 lambda naught ಅಂದ್ರೆ 600 whole divided by 1 lambda dash ಕಂಡಿಡಿಬೇಕು, lambda dash ಕಂಡಿಡಿಬೇಕು, minus 1/600. ಸೊ ಇದನ್ನ ಸಾಲ್ವ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿ, ಫೈನಲಿ ಆನ್ಸರ್ ಲ್ಯಾಂಬ್ಡಾ ಡ್ಯಾಶ್ ಎಷ್ಟು ಬರುತ್ತೆ? 300 nanometer ಅಂತ ಬರುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡಬಹುದು. ಓಕೆ, ಯು ಕ್ಯಾನ್ ಚೆಕ್ ದಿಸ್ ಆನ್ಸರ್. ಟ್ರೈ ಟು ಸಾಲ್ವ್ ದಿಸ್, ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ಡ್ಯಾಶ್ ಕಂಡಿಡಿರಿ. ಇಟ್ ವಿಲ್ ಬಿ ಕರೆಕ್ಟ್ಲಿ ಆಪ್ಷನ್ ಡಿ, 300 nanometer. ಆಲ್ ರೈಟ್,
ಸೊ ದಿಸ್ ಇಸ್ ಅಗೇನ್ ಈಸಿ ಕ್ವೆಶನ್, ಬಟ್ ಇದರಲ್ಲಿ ಮೇನ್ಲಿ ಏನಾಗ್ತಿದೆ, ಸೊ ನಮ್ಮ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಲ್ಲಿ, ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಲ್ಲಿ ಕೆಲವೊಂದು ವೇರಿಯೇಷನ್ ಇದೆ. ಓಕೆ, ಸೊ ಕೆಲವೊಂದು ವೇರಿಯೇಷನ್ ಅಂದ್ರೆ ನೀವು ಯಾವ ರೀತಿಯಲ್ಲಿ ನಮ್ಮ ವೆಲಾಸಿಟಿ ಈ ರೀತಿಯಲ್ಲಿ ಕೈನೆಟಿಕ್ ಎನರ್ಜಿನ ಎಕ್ಸ್ಪ್ರೆಸ್ ಮಾಡ್ಬೋದು, ಸ್ಟಾಪಿಂಗ್ ಪೊಟೆನ್ಷಿಯಲ್ನ ಯೂಸ್ ಮಾಡಿ ಕೈನೆಟಿಕ್ ಎನರ್ಜಿನ ಇದು ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು, ಮತ್ತೆ ಲ್ಯಾಂಬ್ಡಾ ವೇವ್ ಲೆಂಗ್ತ್ನ ಯೂಸ್ ಮಾಡಿ ಎನರ್ಜಿ ಮತ್ತೆ ವರ್ಕ್ ಫಂಕ್ಷನ್, ಆಮೇಲೆ ಫ್ರೀಕ್ವೆನ್ಸಿ ಯೂಸ್ ಮಾಡಿ. ಸೊ ಕೆಲವೊಂದು ವೇರಿಯೇಷನ್ ಇದೆ, ಆ ವೇರಿಯೇಷನ್ ಎಲ್ಲ ಗೊತ್ತಿರಬೇಕು, ಆವಾಗಲೇ ಕರೆಕ್ಟಾಗಿ ಸಿಚುವೇಶನ್ ಅದು ಸಿಚುವೇಶನ್ಗೆ ಅನುಕೂಲವಾಗಿ ನೀವು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆಲ್ ರೈಟ್, ಸೊ ಪ್ಲೀಸ್ ಕೀಪ್ ದಿಸ್ ಫಾರ್ಮುಲಾ ಇನ್ ಮೈಂಡ್. ಲೆಟ್ ಅಸ್ ಲುಕ್ ಎಟ್ ದಿ ನೆಕ್ಸ್ಟ್ ಪ್ರಾಬ್ಲಮ್. Next problem is galvanometer has 30 divisions. Galvanometer has 30 divisions and sensitivity 16 microampere per division. ಪ್ರತಿ division ಗೆ 16 microampere current ಇದೆ. It can be converted into a voltmeter to read 3 volt by connecting. So ammeter ನ voltmeter convert ಮಾಡ್ತಾರೆ. First of all, current IG galvanometer current ಗೊತ್ತಿರಬೇಕು. It is current sensitivity into total number of divisions 30, so which is 16 micro amperes into 30, which is 480 into 10 to the power minus 6. All right, so this is the galvanometer current. ಈಗ ರೆಸಿಸ್ಟೆನ್ಸ್ ಎಷ್ಟು ಬೇಕಿದೆ ಅಂತ ಕೇಳ್ತಿದ್ದಾರೆ. ಓಕೆ, ಯು ವಾಂಟ್ ದಿ ರೆಸಿಸ್ಟೆನ್ಸ್ ಶಂಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು V by IG minus G. ಓಕೆ, V by IG minus G. ಸೊ V by IG minus G ಬೇಕಾದರೆ Gನ ನೀವು ನೆಗ್ಲೆಕ್ಟ್ ಮಾಡ್ಬೋದು, ಇಲ್ಲ ಇಡ್ಬೋದು, ಯಾಕಂದರೆ G ವ್ಯಾಲ್ಯೂ ಇಸ್ ವೆರಿ ಲೆಸ್ ಕಂಪೇರ್ಡ್ ಟು R ವ್ಯಾಲ್ಯೂ. ಸೊ ಒನ್ ಥಿಂಗ್ ಯು ಕ್ಯಾನ್ ಡೂ ಇಸ್ G ವ್ಯಾಲ್ಯೂನ ಈ ಕಡೆ ತಗೊಂಬರ್ಬೋದು. ಓಕೆ, G ವ್ಯಾಲ್ಯೂನ ಈ ಕಡೆ ತಗೊಂಬರ್ಬೋದು. G ವ್ಯಾಲ್ಯೂ ಇಸ್ ವೆರಿ ಸ್ಮಾಲ್, ಇಸ್ ಈಕ್ವಲ್ ಟು V by IG. ಸೊ ನಮಗೆ ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಹೆಂಗಾದರೂ ನಾವು ಶಂಟ್ ರೆಸಿಸ್ಟೆನ್ಸ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಿದ್ದೀವಿ. ಸೊ ವಿ ಕ್ಯಾನ್ ನೋ ದಿಸ್ ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ. So V is equal to 3 divided by 480 into 10 to the power minus 6. So ಇದನ್ನ ಮಾಡಿದ್ರೆ approximately this is coming around 6250 ohms. Approximately 6250 ohms. Okay, that means it is nearly 6k resistance. 6k ಅಂದ್ರೆ 6000. 6k ohms in series. ಖಂಡಿತ ಸೀರೀಸ್ ಆನ್ಸರು. ಇಟ್ ಕ್ಯಾನ್ ಬಿ ಓನ್ಲಿ A, C and D. B ಆಗಕ್ಕೆ ಚಾನ್ಸೇ ಇಲ್ಲ, ಪ್ಯಾರಲಲ್ ಅಲ್ಲ. ಆಲ್ ರೈಟ್, ಸೀರೀಸಲ್ಲಿ ಯಾವುದು 500 ಅಲ್ಲ, 7 ಅಲ್ಲ, ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 6k. ಓಕೆ, ಅಪ್ರಾಕ್ಸಿಮೇಟ್ಲಿ ಸಾಕು. ಸೊ ದೇ ಆರ್ ಕ್ಯಾನ್ ಬಿ ಕನ್ವರ್ಟ್ ಟು ಬೈ ಕನೆಕ್ಟಿಂಗ್ ನಿಯರ್ಲಿ ಅಂತ ಕೇಳ್ತಾರೆ, ಆಪ್ಷನ್ಲೇ ಹೇಳ್ತಾರೆ ನಿಯರ್ಲಿ. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅಗೇನ್ ದಿಸ್ ಫಾರ್ಮುಲಾ IG ಮತ್ತೆ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ದು ಇಂಟು ವೋಲ್ಟ್ ಮೀಟರ್, ಆಮ್ಮೀಟರ್ ಎರಡು ಫಾರ್ಮುಲಾ ಕರೆಕ್ಟಾಗಿ ಗೊತ್ತಿರಬೇಕು. ಆಲ್ ರೈಟ್, ನೆಕ್ಸ್ಟ್ ಕ್ವೆಶನ್ ನೋಡಿ. If the resistance of the upper half of rigid loop is twice that of the lower half, the magnitude of magnetic induction at the center is equal to. ನೋಡಿ, ಇಲ್ಲಿ ಕರೆಂಟ್ ಏನಾಗ್ತಿದೆ, ಕರೆಂಟ್ ಸ್ಪ್ಲಿಟ್ ಆಗ್ತಿದೆ. I1 ಮತ್ತೆ I2 ಆಗಿ ಸ್ಪ್ಲಿಟ್ ಆಗ್ತಿದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್, ದಿ ರೆಸಿಸ್ಟೆನ್ಸ್ ಹಿಯರ್ ಇಸ್ ಟ್ವೈಸ್ ದಿ ರೆಸಿಸ್ಟೆನ್ಸ್ ಹಿಯರ್, R1 R2. ಸೊ ಕಂಡೀಷನ್ಸ್ ನಾನು ಬರಿತೀನಿ. R1 is equal to 2R2. ಓಕೆ, ಅಂಡ್ ಮತ್ತೆ ನಿಮಗೆ ಗೊತ್ತು ಕರೆಂಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅಂದ್ರೆ I1 by 2 ಹೇಗೆ ಬರಿಬಹುದು? I1 by 2 is equal to R2 by R1. R1 ಅಂದ್ರೆ 2R2. ಸೊ I1 by I2 is equal to 1 by 2. ಪ್ಲೀಸ್ ನೋಟ್ ಮಾಡಿಕೊಳ್ಳಿ, I1 by I2 is 1 by 2. ಸೊ ಈ I1 and I2 ಯಾವ ರೀತಿಯಲ್ಲಿ ಸ್ಪ್ಲಿಟ್ ಆಗ್ತದೆ? 1:2 ರೀತಿಯಲ್ಲಿ ಸ್ಪ್ಲಿಟ್ ಆಗ್ತದೆ, 1:2. ಸೊ ಇಲ್ಲಿ ಕರೆಂಟ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಕರೆಂಟ್ ಕಡಿಮೆ ಇರುತ್ತೆ. ಸೊ ಈ I 1:2 ರೀತಿಯಲ್ಲಿ ಸ್ಪ್ಲಿಟ್ ಆಗಬೇಕಂದ್ರೆ ಹೇಗೆ ಸ್ಪ್ಲಿಟ್ ಆಗುತ್ತೆ? I/3 ಮೇಲಿರುತ್ತೆ, 2I/3 ಕೆಳಗಿರುತ್ತೆ. ದಿಸ್ ಇಸ್ ಹೌ I ವಿಲ್ ಸ್ಪ್ಲಿಟ್. I ಈ ರೀತಿಯಲ್ಲಿ ಸ್ಪ್ಲಿಟ್ ಆಗುತ್ತೆ. I1 is equal to I/3 and I2 is equal to 2I/3. ಆಲ್ ರೈಟ್, I/3 2I/3. ಸೊ ಈಗ ಏನು ಮಾಡಬೇಕು? ಈಗ ನೀವು ಕರೆಕ್ಟಾಗಿ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಡ್ಯೂ ಟು ಸರ್ಕ್ಯುಲರ್ ಲೂಪ್, ಎರಡು ಲೂಪ್ ಇದೆ. ಒಂದು ಸೆಮಿ ಸರ್ಕಲ್ ಮೇಲೆ ಸೆಪರೇಟು, ಕೆಳಗೆ ಸೆಮಿ ಸರ್ಕಲ್ ಬೇರೆ ಸೆಪರೇಟ್, ಯಾಕಂದ್ರೆ ಕರೆಂಟ್ ಬೇರೆ ಬೇರೆ ಇದೆ. ಸೊ ಯು ಹ್ಯಾವ್ ಟು ರೈಟ್ B is equal to μ0. ಇದರಲ್ಲಿ ಯಾವ ಕರೆಂಟ್ ಜಾಸ್ತಿ ಇದೆ? ಸೊ I2 is bigger, so you will write μ0 I2 divided by 4 pi R.
4 ಯಾಕೆ? ಬಿಕಾಸ್ ಇಟ್ ಇಸ್ ಸೆಮಿ ಸರ್ಕಲ್. ಫುಲ್ ಸರ್ಕಲ್ ಇದ್ರೆ 2 ಅಂತ ಬರುತ್ತೆ. 4 ಪೈ ಅಲ್ಲ, ಸಾರಿ, 4r ಓಕೆ 4r ಮೈನಸ್ ಮ್ಯೂ ನಾಟ್ I1 by 4r. ಮೈನಸ್ ಯಾಕೆ? ಯಾಕೆಂದ್ರೆ ಎದುರುಗಡೆ ಇದೆ. ಓಕೆ, ಸೊ ದಿಸ್ ಇಸ್ ದಿ ಆಪೋಸಿಟ್ ಡೈರೆಕ್ಷನ್. ಸೊ I1 if you apply thumb rule it is inwards, I2 if you apply thumb rule it is outwards. ಸೊ I2 ಕರೆಂಟ್ ಜಾಸ್ತಿ ಇರೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ, I1 ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಇರುತ್ತೆ. ಸೊ ವಿಲ್ ಟೇಕ್ ಇಟ್ ಆಸ್ ದಿಸ್ ಆಸ್ ಪಾಸಿಟಿವ್, ದಿಸ್ ಆಸ್ ನೆಗೆಟಿವ್. ಸೊ ಎಷ್ಟಿದೆ? ಮ್ಯೂ ನಾಟ್ ಬೈ 4r ಕಾಮನ್ ಇದೆ, ಇಟ್ ವಿಲ್ ಕಮ್ ಔಟ್. and I2 ಎಷ್ಟಿದೆ? I2 is 2i by 3 minus I by 3. I1 is I by 3. So ಇದು ಎಷ್ಟಿರುತ್ತೆ? 2i by 3 I by 3. So B is equal to mu naught by 4r into I by 3, which is mu naught I divided by 12r. Mu naught I divided by 12r. So this is the correct answer, which is option C. R ಅಂದ್ರೆ A. Okay, radius is A. So R ಜಾಗದಲ್ಲಿ A ತಗೋಬಹುದು ಎಲ್ಲ ಪ್ರತಿ ಕಡೆ. ಈ ರೆಸಿಸ್ಟೆನ್ಸ್ ಈ ರೇಡಿಯಸ್ ಜಾಗದಲ್ಲಿ A ತೆಗಿಬಹುದು. ನಾನು R ಅಂತ ತಗೊಂಡಿದ್ದೀನಿ. You can take it as A. Write everywhere as A. All right. ನೀಟಾಗಿ ಬರೀತೇನೆ. ಸೊ ನಿಮಗೆ ಯಾವ ತರ ಕನ್ಫ್ಯೂಷನ್ ಬೇಕಾಗಿಲ್ಲ. This is A. All right. So this again is not an easy problem. So this is slightly little bit difficult to ಹುಡುಕಕ್ಕಾಗಲ್ಲ. ಯಾಕಂದ್ರೆ ಆಕ್ಚುಲಿ ಸರ್ಕ್ಯುಲರ್ ಲೂಪ್ ದೆಲ್ಲ ಕಾನ್ಸೆಪ್ಟ್ ನಿಮಗೆ ಕರೆಕ್ಟ್ ಆಗಿ ಗೊತ್ತು, ಕರೆಂಟ್ ಕಾನ್ಸೆಪ್ಟ್ ಗೊತ್ತು. ಇಲ್ಲಿ ಆಕ್ಚುಲಿ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಯೂಸ್ ಆಗ್ತಿದೆ. ದೇರ್ ಆರ್ ಮಲ್ಟಿಪಲ್ ಕಾನ್ಸೆಪ್ಟ್ಸ್ ಕಮಿಂಗ್ ಟು ದಿಸ್ ಪಿಕ್ಚರ್. ಸೊ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಇಂಥ ಪ್ರಾಬ್ಲಮ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ಕೆ ಟ್ರೈ ಮಾಡಿ. ಮಲ್ಟಿಪಲ್ ಕಾನ್ಸೆಪ್ಟ್ ನೋಡಿ, ಕರೆಂಟ್, ರೆಸಿಸ್ಟೆನ್ಸ್, ಆಮೇಲೆ ಅದರಿಂದ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಎಲ್ಲ ತಗೊಂಡ್ಬರಬೇಕು. ಸೊ ಸ್ವಲ್ಪ ಟುವರ್ಡ್ಸ್ ದಿ ಆವ್ರೇಜ್ ಸೈಡ್ ಅಂತ ಹೇಳ್ತೀನಿ ನಾನು. ಅಷ್ಟು ಈಸಿನೂ ಅಲ್ಲ, ಡಿಫಿಕಲ್ಟು ಅಲ್ಲ ಆಬ್ವಿಯಸ್ಲಿ. ಸೊ ಆ ಕಾನ್ಸೆಪ್ಟ್ ಫ್ಲೋ ಇದ್ರೆ, ಮತ್ತೆ ರಿಪೀಟ್ ಮಾಡ್ತೀನಿ, ಕಾನ್ಸೆಪ್ಟ್ ಫ್ಲೋ ಇದ್ರೆ ಇಂಥ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು.